श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदनी च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयः तत्त्वविनिर्णयाय भगवान् आनन्दतीर्थो मुनिः वाणिते करवण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನ ಮಾಲಿಕೆಯಲ್ಲಿ 9ನೇ ಅಧ್ಯಾಯ ನಿನ್ನೆ ಪ್ರಾರಂಭವಾಗಿದೆ. 9 ಶ್ಲೋಕಗಳು 8ರಿಂದ 9ರವರೆಗೆ ಶ್ಲೋಕಗಳಾಗಿವೆ. ಇವತ್ತು ಮುಂದೆ 10ನೇ ಶ್ಲೋಕದಿಂದ ಮತ್ತೆ ರಾಮರಾಜ್ಯದ ವರ್ಣನೆ ಮುಂದುವರಿಯುತ್ತದೆ. ಇನ್ನು 2 ಶ್ಲೋಕಗಳಲ್ಲಿ ರಾಮನ ರಾಜ್ಯ ಹೇಗಿತ್ತು ಅಂತ ಶ್ರೀಮದಾಚಾರ್ಯರು ಬಣ್ಣಿಸ್ತಾ ಇದ್ದಾರೆ. ಕಲ್ಪನೆಯಲ್ಲಿ ಮಾತ್ರ ಉಳಿದಿರುವಂತಹ ರಾಮರಾಜ್ಯ ಗ್ರಂಥಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತದೆ. ಇವತ್ತು ಯಾರಾದರೂ ಸಜ್ಜನರು ಅಂತ ಉಳಿದಿದ್ರೆ ಲೋಕದಲ್ಲಿ ಅವರೆಲ್ಲ ತಮ್ಮ ಹಿರಿಯರ ಬಾಯಿಂದ ರಾಜನಾಗಿದ್ದರೆ ರಾಮನಾಗಿರಬೇಕು, ರಾಜ್ಯವಾಗಿದ್ದರೆ ರಾಮರಾಜ್ಯವಾಗಿರಬೇಕು ಅಂತ ಬಯಸ್ತಾರಷ್ಟೇ. ಆದರೆ ಹಾಗೆ ಆಗಿರಬೇಕಾದ್ರೆ ರಾಜ್ಯ ಹೇಗಿರ್ತಿತ್ತು, ಏನು ಅದರಲ್ಲಿರುವಂತಹ ವಿಶೇಷಗಳೇನು ಅಂತ ಅನ್ನೋದನ್ನು ತಿಳಿಬೇಕಲ್ಲ. ಅಂದರೆ ಆ 8 ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ನಾಧರ್ಮಶೀಲ ನ ಚ ಕಶ್ಚನ ಪ್ರಜಃ ನ ದುಷ್ಪ್ರಜೋ ನೈವ ಕುಭಾರ್ಯಕಶ್ಚ. ಒಬ್ಬ ವ್ಯಕ್ತಿ ರಾಮರಾಜ್ಯದಲ್ಲಿ ಅಧರ್ಮಿಷ್ಠ ಅಧಾರ್ಮಿಕ ಅಂತನ್ನೋನೇ ಇದ್ದಿದ್ದಿ. ಅದು ಹೆಂಗೆ ಸಾಧ್ಯ ಆಗ್ತಿತ್ತು ಅಂದರೆ ಆ ರಾಮನ ಮಹಿಮೆ. ಯಾರಿಗೂ ಕೂಡ ಧರ್ಮ ಬಿಡಬೇಕು ಅಂತ ಅನಿಸ್ತಿರ್ಲಿಲ್ಲ, ಅಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಅನಿಸ್ತಿರ್ಲಿಲ್ಲ. ನಮ್ಮಲ್ಲಿ ನೋಡುವರು ಮೇಲೊಬ್ಬರಿದ್ದಾರೆ ಅಂತ ಗೊತ್ತಾಗದೆ ಹೋಗ್ಬಿಟ್ರೆ ನಾವೆಲ್ಲ ಅಧರ್ಮವನ್ನು ಧರ್ಮದಷ್ಟೇ ಪ್ರೀತಿಯಿಂದ ಪರಿಪಾಲನೆ ಮಾಡ್ತೇವೆ. ಅಧರ್ಮವನ್ನು ಮಾಡ್ತಾ ಮಾಡ್ತಾ ಎಷ್ಟು ಅಭಿರುಚಿ ಹೊಂದುತ್ತೇವೆ ಅಧರ್ಮದಲ್ಲಿ ಅಂದರೆ ಪ್ರಾಯ ಧರ್ಮದಲ್ಲೂ ಅಷ್ಟು ಅಭಿರುಚಿ ಇರೋದಿಲ್ಲ. ನಮಗೆ ಅಷ್ಟು ಅಭಿರುಚಿ ಬಂದ್ಬಿಡ್ತದೆ. ಹಾಗಾಗಿ ರಾಮ ಹೇಗಿದ್ದ ಮುಂದೆ ಆಚಾರ್ಯರು ಒಂದು ಪ್ರಸಂಗದಲ್ಲಿ ಹೇಳ್ತಾರೆ. ಕಾರ್ತಿವೀರ್ಯಾರ್ಜುನ ರಾಜನಾಗಿದ್ದಂತೆ ಅವ್ರ ಊರಿನಲ್ಲಿ ಕಳ್ಳತನವೇ ಆಗ್ತಿರ್ಲಿಲ್ವಂತೆ. ಸುಮ್ಮನೆ ಆಚಾರ್ಯ ಪುರಾಣ ಅಂತ ಇದಕ್ಕೆ ಹೇಳೋದು. ಸುಳ್ಳು ಯಾರು ಊರಲ್ಲಿ ಕಳ್ಳತನ ಆಗೋದಿಲ್ಲ ಅಂತ, ಎಲ್ಲ ಊರುಗಳಲ್ಲಿ ಆಗಲೇಬೇಕು. ಅಲ್ಲಿ ಆಗ್ತಿರ್ಲಿಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು ಅಂದರೆ ಅದಕ್ಕೊಂದು ಇನ್ಸಿಡೆಂಟ್ ಹೇಳ್ತಾರೆ. ಯಾರಾದರೂ ಕಳ್ಳತನ ಮಾಡ್ತೀನಿ ಅಂತ ಬುದ್ಧಿ ಅವನ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ, ಬುದ್ಧಿಯಲ್ಲಿ ಬಂದರೆ ಕಾರ್ತಿವೀರ್ಯಾರ್ಜುನ ಅಲ್ಲೇ ಬಂದ್ಬಿಡ್ತಿದ್ದಂತೆ. ಹೊರಗಲ್ಲ, ಕತ್ತಿ ಹಿಡ್ಕೊಂಡು ಗದಾ ಹಿಡ್ಕೊಂಡು ಅಲ್ಲಿ ಬರೋದಲ್ಲ. ಎಲ್ಲಿ ಬರ್ತಿದ್ದ ಅಂತ ಕೇಳಿದ್ರೆ ಅಲ್ಲಿಯೇ ಬಂದ್ಬಿಡ್ತಿದ್ದಂತೆ. ಅದಕ್ಕೆ ಕೆಲವರಿಗೆ ಇದು ಅಭ್ಯಾಸ ಆಯಿತು, ಗೊತ್ತಾಗಲಿಕ್ಕೆ ಶುರುವಾಯಿತು. ಏನು ಅಂದರೆ ನಾವೇನಾದರೂ ಕಳ್ಳತನ ಮಾಡ್ತೀವಿ ಅಂತ ಅಂದುಬಿಟ್ರೆ ಕಾರ್ತಿವೀರ್ಯಾರ್ಜುನ ಇಲ್ಲೇ ಬರ್ತಾನಾದ್ರಿಂದ ನಾವು ಕಳ್ಳತನ ಮಾಡ್ತೀವಿ ಅಂತ ವಿಚಾರನೂ ಮಾಡೋದು ಬೇಡ ಅಂತ ಬಿಟ್ಬಿಟ್ರಂತೆ.
ಹಾಗೆಯೇ ರಾಮಚಂದ್ರ ಧರ್ಮದಿಂದ ಪರಿಪಾಲನೆ ಮಾಡ್ಲಿಕ್ಕೆ ಇರುವಂಥವನು. ಅವನಿಗೆ ಹೇಳ್ಬೇಕಂತ, ಯಾರಾದರೂ ಒಬ್ಬರು ಅಧರ್ಮವನ್ನ ಅಪೇಕ್ಷೆ ಪಟ್ಟರೆ ತಕ್ಷಣದಲ್ಲಿ ಮನಸ್ಸಿಗೆ ಬರಬೇಕು. ಯಾರು ಅಧರ್ಮವನ್ನ ಮಾಡೋ ಹಾಗಿಲ್ಲ. ವಿಚಾರ ಮಾಡಿ ನೋಡಂತ, ಹಿಂಗೇನು ಇವತ್ತು ರಾಜ್ಯ ಇಲ್ರಿ, ಹಿಂಗೇನು ಇವತ್ತು ಪರಿಸ್ಥಿತಿ ಇಲ್ಲ. ಇಂಥ ಒಂದು ಗ್ರಾಮ ಕಲ್ಪನಾ ಮಾಡ್ಕೊಳ್ರಿ. ಹಿಂದೆ ಗಾಂಧಿಯವರು ಗ್ರಾಮ ಕಲ್ಪನಾ ಮಾಡ್ಕೊಂಡಿದ್ರಂತ. ಎಂಥ ಗ್ರಾಮ, ಸ್ವಾವಲಂಬಿಯಾದ ಗ್ರಾಮ ಅಂತ ಕಲ್ಪನಾ ಮಾಡ್ಕೊಂಡಿದ್ರಲ್ಲ, ಹಂಗ ಧಾರ್ಮಿಕವಾದ ಒಂದು ಗ್ರಾಮ. ನದಿ ತೀರದಲ್ಲಿ ದೊಡ್ಡ ಅಗ್ರಹಾರದ ತುಂಬೆಲ್ಲ ಬ್ರಾಹ್ಮಣರು. ಕೇವಲ ಅವರು ನಿತ್ಯ ಆನ್ಹಿಕಗಳನ್ನು ನದಿ ತೀರದಲ್ಲಿ ನಿಂತುಕೊಂಡು ಸಂಧ್ಯಾ ವಂದನೆ, ಜಪ, ಪಾರಾಯಣಗಳನ್ನು ಮಾಡೋದು, ವೇದ ಮಂತ್ರಗಳ ಘೋಷ, ಆಶ್ರಮಗಳು, ಯಜ್ಞಶಾಲೆಗಳು, ಗೋಶಾಲೆಗಳು, ಎಲ್ಲಿ ನೋಡಿದ್ರೆ ಹಚ್ಚ ಹಸಿರಾದ ಮರಗಳು. ಇಂಥದ್ದೊಂದು ಗ್ರಾಮವನ್ನು ಕಲ್ಪನಾ ಮಾಡಿಕೊಂಡ್ರೂ ಸಾಕು, ನಾವು ರಾಮರಾಜ್ಯ ಹೆಂಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಅಧರ್ಮಶೀಲ ಇಲ್ಲೇ ಇಲ್ಲ. ಮತ್ತೆ ನಚ ಕಷ್ಟನ ಪ್ರಜಃ, ಮಕ್ಕಳಾಗಿರ್ಲಿಲ್ಲ ಅಂತ ಇಲ್ಲಂತೆ, ಎಲ್ರಿಗೂ ಮಕ್ಕಳಾಗಿರ್ಬೇಕು. ಹೌದ್ರಿ, ಆಗಿರ್ತಾವ ಮಕ್ಕಳು. ಅವು ದುಷ್ಟರಾಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ ನಚ ದುಷ್ಪ್ರಜಾಹ, ರಾಮನ ಕಾಲದಲ್ಲಿ ಸಂತಾನವಾದರೂ ಕೂಡ ಸಂತಾನ ದುಷ್ಟವಾದ ಪ್ರಜೆ ಆಗಿರ್ಲಿಲ್ವಂತೆ. ಇನ್ನಾದ ಮೇಲೆ ಮತ್ತೆ ಹೇಳ್ತಾರೆ, ಸ್ತ್ರೀಯೋ ನಚ ಸನ್ವಿಧವಾ ಕಥಂಚಿತ್ ನ ವೈ ಪುಮಾಂಸೋ ವಿದುರಾ ಬಭೂವು ನಾನಿಷ್ಟಯೋಗಶ್ಚ ಬಭೂವ ಕಸ್ಯಚಿತ್ ನ ಚೇಷ್ಟಹಾದಿರ್ನ ಚ ಪೂರ್ವ ಮೃತ್ಯುಃ. ಸ್ತ್ರೀಯಃ ವಿಧವಾಃ ನ ಚ ಆಸನ್, ಎಂದೂ ಕೂಡ ಸ್ತ್ರೀಯರು ವಿಧವೆಯರಾಗ್ತಿರ್ಲಿಲ್ಲ. ಅಂದ್ರೆ ದೀರ್ಘ ಸುಮಂಗಳಿಯಾಗಿರುವಂತಹ ಒಂದು ರಾಮನ ಕೃಪೆ. ಎಲ್ಲ ಸ್ತ್ರೀಯರ ಮೇಲೆ ಭಗವಂತ ಮಾಡಿದ ಅನುಗ್ರಹ ಏನು ಅಂದ್ರೆ ಎಲ್ಲರೂ ದೀರ್ಘ ಸುಮಂಗಲಿಯಾಗಿ ಇರುವಂತಹದ್ದು. ನವೈ ಪುಮಾಂಸಃ ವಿದುರಾ ಬಭೂವು, ಎಂದೂ ಗಂಡಂದಿರು ಹೆಂಡತಿಯರನ್ನ ಕಳ್ಕೊಂಡವರಾಗ್ತಿರ್ಲಿಲ್ಲವಂತೆ. ಇವರು ವಿಧವೆಯರು, ಅವರು ವಿಧುರರು ಆಗಿದ್ದೇ ಇಲ್ಲ ರಾಮರಾಜ್ಯದಲ್ಲಿ ಅಂತ ಇದನ್ನು ತಿಳ್ಕೊಳ್ಬೇಕು. ನಾನಿಷ್ಟ ಯೋಗಶ್ಚ ಬಭೂವ ಕಸ್ಯಚಿತ್, ಯಾರೊಬ್ಬರಿಗೂ ಕೂಡ ಅನಿಷ್ಟ ವಸ್ತುವಿನ ಸಂಪರ್ಕ, ಇದು ಬೇಡವಾಗಿತ್ತು ಮಹಾರಾಯ, ಯಾಕೆ ಬಂತು ಬಡ್ಕೊಳ್ತು ನಮ್ಮ ಮನೆ ತನಕ ಅಂತ ರಾಮರಾಜ್ಯದಲ್ಲಿ ಯಾರೂ ಹೇಳ್ತಿರ್ಲಿಲ್ಲ. ಆಮೇಲೆ ಇಷ್ಟ ನಿಶ್ಚ ನಚ, ಬೇಕಾಗಿರುವಂತಹ ವಸ್ತು ಕಳೆದು ಹೋಗ್ಬಿಡೋದು, ಬೇಡವಾದ ವಸ್ತು ಬಂದು ಮನೆ ನಿಂತ್ಕೊಂಡ್ಬಿಡೋದು. ಅದಕ್ಕೆ ಪ್ರಹ್ಲಾದರಾಜರು ನರಸಿಂಹದೇವರ ಸ್ತೋತ್ರ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಸ್ವಾಮಿ ಸಂಸಾರ ಅಂದ್ರೆ ಹೆಂಗದ ಗೊತ್ತೇನು? ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಘಂ ಭುವನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಈ ಸಂಸಾರದಲ್ಲಿ ಎರಡೇ ಆಗ್ತಿರ್ತಂತ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ, ಪ್ರಿಯವಾದದ್ದು ಸಿಗುವುದೇ ಇಲ್ಲ. ಬಯಸಿದ ವ್ಯಕ್ತಿ ನಮ್ಮಿಂದ ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿ ಇರ್ತಾನಂತೆ. ಬೇಡವಾದವನು ನಿತ್ಯದಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಿರ್ತಾನಂತೆ, ಬೆಳಿಗ್ಗೆ ಎದುರು ನಿಂತ್ಕೊಂಡು ಬಂದು. ಅವನ ಮುಖ ಕಂಡ್ರೆ ಸಿಂಡ್ರಿಸ್ಕೊಂಡು ಸಿಲಿಂಡರ್ ಆಗ್ತಿರ್ತಾನೆ, ಸಿಲಿಂಡ್ರಿಲ್ ಆಗ್ತಿರ್ತಾನೆ. ಅಂಥ ವ್ಯಕ್ತಿ ದಿವಸ ಬೆಳಿಗ್ಗೆದ್ದು ಹಾಯ್ ಹೌ ಆರ್ ಯು ಗುಡ್ ಮಾರ್ನಿಂಗ್ ಅಂತಿರ್ತಾನಂತೆ. ಬೇಕಾದವ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತಾನಂತೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ, ಪ್ರಿಯವಾದದ್ದರ ವಿಯೋಗ, ಅಪ್ರಿಯವಾದದ್ದರ ಸಂಬಂಧ ಏನಿದೆಲ್ಲಾದರೂ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ, ಅದರಿಂದ ಹುಟ್ಟುವ ದುಃಖ ಇದೆಯಲ್ಲ, ಅದರಿಂದ ಹುಟ್ಟುವಂತಹ ದುಃಖಾಗ್ನಿಯಲ್ಲಿ ಬೇಯ್ತಾ ಇರ್ತೀವಂತ ನಾವೆಲ್ಲ. ಅದರಿಂದ ಸ್ವಾಮಿ ದಯಮಾಡಿ ನೀನೊಂಚೂರು ನಿನ್ನ ದಾಸ್ಯವನ್ನ ಕೊಟ್ರೆ ಉದ್ಧಾರ ಆಗ್ತೀನಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಅದಕ್ಕೆ ಹೇಳಿದ್ರು ಮತ್ತೆ ಕೊನೆಗೆ ನಚಪೂರ್ವ ಮೃತ್ಯು. ಹಾಗೆ ರಾಮರಾಜ್ಯದಲ್ಲೂ ಕೂಡ ಏನು ಇದ್ದಿದ್ದಿಲ್ಲ ಅಂದ್ರೆ ನಾನಿಷ್ಟ ಯೋಗ ನಚ ಇಷ್ಟ ಹಾನಿ, ಅನಿಷ್ಟವಾದ ವಸ್ತುಗಳ ಸಂಪರ್ಕವಾಗಲಿ ಇಷ್ಟವಾದವರು ದೂರ ಹೋಗುವುದಾಗಲಿ ಆಗ್ತಿರ್ಲಿಲ್ಲ. ನಚ ಪೂರ್ವ ಮೃತ್ಯು, ಅಕಾಲದಲ್ಲಿ ಮರಣ ಆಗ್ತಿರ್ಲಿಲ್ಲ ಅಂತ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ. ನೋಡ್ರಿ, ಅಕಾಲ ಅಂದ್ರೆ ಏನದು? ಯಾವಾಗ ಸತ್ರು ಸಕಾಲದಲ್ಲೇ ಸಾಯ್ಬೇಕಲ್ಲ, ಅಕಾಲದಲ್ಲಿ ಸತ್ರು ಅಂತ ಹೆಂಗಂತಾರೆ. ಮತ್ತೆ ಹಂಗೆ ಮತ್ತೆ ಈ ಅಕಾಲ ಮೃತ್ಯು ಅಂದ್ರೆ ಏನದು? ಸಹಜವಾಗಿ ಲೋಕದಲ್ಲಿ ಒಂದು ಬದುಕುವುದಕ್ಕೆ ಆಯಸ್ಸನ್ನ, ಒಂದು ಮಾನವನ್ನ ಕಂಡು ಹಿಡಿದಾರೆ. 80, 90 ಇಷ್ಟು ಹಿಂಗಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ಮನೆಗೆ ಬಂದು ಪುರೋಹಿತರು ಆಚಾರ ಎಲ್ಲ ಒಂದು ಮಂತ್ರ ಹೇಳಿ ನಮಗೊಂದು ಭ್ರಾಂತಿ ಹೊಡಿಸ್ಬಿಟ್ಟಾರ. ಏನು ಶತಮಾನಂ ಭವತಿ ಶತಾಯು ಪುರುಷ ಅಂತ ಬಂದ ಆಚಾರ ಎಲ್ಲ ಮಂತ್ರ ಹೇಳೋದು. ಅದು ಆಚಾರ ಪ್ರಭಾವವೋ ಮಂತ್ರದ ಪ್ರಭಾವವೋ ಆಶೀರ್ವಾದ ಮಾಡಿಸುವ ಯಜಮಾನ ಬಂದ್ಬಿಡೋದು, ಗೊತ್ತೇ ಆಗೋದಿಲ್ಲ.
ಎದಕ್ಕೆ ಹಿಂಗಾಯಿತು ಅಂತ ತಿಳ್ಕೊಂಡು ಹೇಳಿ. ಅದರಿಂದ ಒಂದು ಭ್ರಾಂತಿ ನಮ್ದು ಏನು, ಒಂದು 100 ವರ್ಷ ಅಂತ. ಹಾಗೆ ಸಾಮಾನ್ಯವಾಗಿ ಕಲಿಯುಗದಲ್ಲಿ 100 ವರ್ಷಗಳ ಕಾಲ ಬದುಕಿರ್ತಾರೆ ಅಂತ ಒಂದು ವ್ಯವಸ್ಥೆ ಇದೆ. ಇದಕ್ಕಿಂತ ಮೊದಲು ಏನಾದರೂ ಹೋಗಿಬಿಟ್ರೆ ಅದಕ್ಕೆ ಅಕಾಲ ಮೃತ್ಯು ಅಂತ ಕರೀತಾ ಇದ್ದಾರೆ. ಹಾಗಿದ್ರೆ ರಾಮರಾಜ್ಯದಲ್ಲಿ ಅಕಾಲ ಮೃತ್ಯು ಅಂತ ಅನ್ನೋದು ಇದ್ದಿದ್ದಿಲ್ಲ. ಯಾರೋ ಆಯುಷ್ಯವನ್ನು ಪೂರ್ಣ ಮಾಡಿಕೊಳ್ಳಿಲ್ಲ, ಮಧ್ಯದಲ್ಲೇ ಹೋಗಿಬಿಟ್ಟ ಅಂತ ಅನ್ನೋ ಮಾತನ್ನು ಮಾತ್ರ ತಿಳಿಬೇಡ್ರಿ ಅಂತ ತಿಳಿಸಿಕೊಟ್ರು. ಕೊನೆಯ ಶ್ಲೋಕ ಅಂದ್ರೆ ರಾಮರಾಜ್ಯದ ವರ್ಣನೆ ಕೊನೆಯ ಶ್ಲೋಕ 11ನೇ ಶ್ಲೋಕ. ಯಥೇಷ್ಟ ಮಾಲ್ಯಾಭರಣ ಲೋಲೇಪನ ಯಥೇಷ್ಟಪಾನ ಶನವಾಸಸೋಖಿಲಾಘ ಬಭೂವರೀಶೇ ಜಗತಾಂ ಪ್ರಶಾಸತಿ ಪ್ರಕೃಷ್ಟ ಧರ್ಮೇಣ ಜನಾರ್ದನೇ ನೃಪೇ. ಜಗತಾಂ ಈಶೇ ಪ್ರಶಾಸತಿ ಜನಾರ್ದನೇ. ಈ ಜನಾರ್ದನ ಪರಮಾತ್ಮ ರಾಮಚಂದ್ರ ಜಗತ್ತನ್ನ ಆಳ್ತಾ ಇರುವಾಗ ಹೇಗೆ ಆಳ್ತಾ ಇದ್ದ? ಪ್ರಕೃಷ್ಟ ಧರ್ಮೇಣ ಪ್ರಶಾಸತಿ ಸತಿ, ಶ್ರೇಷ್ಠವಾದ ಧರ್ಮ ಮಾರ್ಗದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಪ್ರಜೆಗಳು ಧಾರ್ಮಿಕರಾಗಿದ್ರು ಅಂತನ್ನುವುದರ ಜೊತೆಗೆ ತಿಳಿಯಬೇಕಾದ ಮತ್ತೊಂದು ಮಾತು, ರಾಜನಾದವನು ಧರ್ಮ ಮಾರ್ಗದಿಂದ ರಾಜ್ಯವನ್ನು ನಡೆಸ್ತಾ ಇದ್ದಾನ. ಈಗ ನಾವು ಮನೆಯಲ್ಲಿ ಸಂಪಾದನೆ ಮಾಡಿಕೊಂಡು ಬರ್ತೇವೆ. ಗಂಡಸರಾದವರು ಅಥವಾ ಮನೆಯಲ್ಲಿ ಹೆಂಗಸರೇ ಸಂಪಾದನೆ ಮಾಡಿಕೊಂಡು ಬರ್ತಿದ್ರೆ, ಸಂಪಾದನೆ ಮಾಡಿಕೊಂಡು ಬರುವಾಗ ಒಂದು ಪ್ರಶ್ನೆ, ಇದನ್ನು ನಾನು ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೀನ ಅಥವಾ ಸಂಪಾದನೆಯ ಆಸೆಗೆ ಧರ್ಮದ ಹಾದಿಯಿಂದ 2 ಹೆಜ್ಜೆ ಕೆಳಗಿಳಿದು ಅಧರ್ಮದ ಮೆಟ್ಟಲನ್ನು ತುಳಿದು ಗಂಟಿ ಬಾರಿಸಿ ಬಂದಿದ್ದೀನ ಅಂತ ನೋಡ್ಬೇಕಷ್ಟೇ ಕೆಲಸ. ಶ್ರೀಮದಾಚಾರ್ಯರು ಏನ್ ಹೇಳ್ತಾರೆ? ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿ ಅಂತ ಶಾಸ್ತ್ರ ಹೇಳ್ತದೆ. ಆ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹೊಂದಿಸಬೇಕಲ್ಲ. ಹೊಂದಿಸುವಾಗ ಧರ್ಮೇಣ ಇಜ್ಜಾ ಸಾಧನಾನಿ, ಯಜ್ಞ ಸಾಧನಗಳನ್ನೆಲ್ಲ ನೀನು ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ್ದೀಯ, ಹುಷಾರಾಗಿ ನೋಡ್ಕೋ ಅಷ್ಟೆ. ಯಾಕಂದ್ರೆ ನಾವು ಸಂಪಾದನೆ ಹೆಂಗೆ ಮಾಡಿರ್ತೀವೋ ಅದು ಫಲ ಹಂಗೆ ಕೊಡ್ತದಂತೆ. ಸಂಪಾದನೆಯನ್ನ ಅಕಳ ಸಕಳ ಮಾಡಿದ್ರೆ ಪ್ರಸಾದ ಅಸಡ್ಡಾಳ ಬರ್ತಿರ್ತದೆ. ಏನು ಭಾಳ ಚಂದ ಶಬ್ದ ರೀ, ಅಕಳ ಸಕಳ ಅಸಡ್ಡಾಳ ಅಟ್ಟೆ, ಬೇರೆ ಏನಿಲ್ಲ. ನೀವು ಸಂಪಾದನೆ ಮಾಡಿದ್ದೆ ಹೆಂಗೆ ಮಾಡಿದ್ರೆ ಹೋಗೋದು ಹೆಂಗೆ ಹೋಗ್ತದೆ, ಹಂಗೆ ಹೋಗ್ತದೆ. ನಮ್ಮ ಗುರುಗಳು ಒಂದು ಶ್ಲೋಕ ಹೇಳ್ತಿರ್ಬೇಕ್ರಿ, ಅನ್ಯಾಯೇನಾರ್ಜಿತಂ ದುಡ್ಡಂ ಅಸಡ್ಡಾಳೇನ ಗಚ್ಚತಿ ಅಂತ ಹೇಳಿದ್ರು ನಮ್ಮ ಗುರುಗಳು. ಅದು ಭಾಳ ಹಳಿ ಹಿಂದಿನ ಹೊರಲೆ ಹೇಳ್ತಿದ್ರೆ ಕಾಣಿಸ್ತಾ ಆ ಶ್ಲೋಕವನ್ನ. ಅದಕ್ಕೆ ನಾವು ಆಚಾರ ಹೇಳ್ತಿರ್ಬೇಕು, ಅನ್ಯಾಯೇನ ಅರ್ಜಿತಂ, ಅನ್ಯಾಯದಿಂದ ಸಂಪಾದನೆ ಮಾಡಿದ ದುಡ್ಡು ಅಸಡ್ಡಾಳವಾಗಿ ಹರಿದು ಹೋಗ್ಬಿಡ್ತದೆ ಅಂತ. ಅದಕ್ಕೆ ನಾರದರು ವಾಲ್ಮೀಕಿಗಳ ಕಥೆ ಒಂದಿದೆ. ಈಗೊಂದು ಲೋಕಾರೂಢಿಯಲ್ಲಿದ್ದ ಕಥೆ ಅದು. ಅವರು ಕಾಡಿನಲ್ಲಿ ಹೋಗೋರು ಬರೋರಿಗೆಲ್ಲ ಸುಲಿಗೆ ಮಾಡಿ ಹಣ ಸಂಪಾದನೆ ಮಾಡ್ತಿದ್ರಂತೆ. ನಾರದರು ಸಿಕ್ಕಾಕೊಂಡ್ರಂತ ಒಂದು ಸರ್ತಿ ವಾಲ್ಮೀಕಿಗಳ ಕೈಯಲ್ಲಿ. ವಾಲ್ಮೀಕಿಗಳು ಕೇಳಿದ್ರಂತೆ, ಅವಶ್ಯ ನನ್ನ ಕಡೆ ಇದ್ದದನ್ನು ತಗೊಂಡು ಹೋಗ್ಬೇಡ ಅಂದಿಲ್ಲ. ಆದರೆ ಒಂದು ಪ್ರಶ್ನೆ ಇದೆ, ಏನು ಅಂದರೆ, ಈ ನೀ ಸಂಪಾದನೆ ಮಾಡಿಕೊಂಡು ಹೋಗ್ತೀಯಲ್ಲ ನಮ್ಮನ್ನು ಸುಲಿಗೆ ಮಾಡಿ, ಅದರ ಜೊತೆಗೆ ಪಾಪನೂ ಬಂದಿರ್ತದೆ. ಈ ಹಣ ತಗೊಂಡು ಹೋಗಿ ಮುಟ್ಟಿಸ್ತೀಯಲ್ಲ ಮನೆಯಲ್ಲಿ, ಅವರಿಗೆಲ್ಲ ಒಂದು ಮಾತು ಕೇಳು, ಈ ಹಣದ ಜೊತೆಗೆ ಪಾಪವೂ ಬಂದಿದೆ ಅಂತೆ, ಅದನ್ನು ನೀವು ತಗೋತೀರಾ, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಕೇಳು. ಅವ್ರು ತಗೊಳ್ತೀನಿ ಅಂತಂದ್ರೆ ಹೇಳು, ಅವಶ್ಯವಾಗಿ ತಗೋ. ಇಲ್ಲ ಅವ್ರು ನಾವು ಪಾಪ ತಗೊಳಂಗಿಲ್ಲ, ಪಾಪ ಎಲ್ಲ ನಿನಗ ಪಾಪ ಅಂತಂದಿಟ್ಟು ಬರೀ ಹಣವಷ್ಟೇ ನಮಗೆ ಅಂತಂದ್ರೆ ಆಗ ಬಂದು ಹೇಳು ಅಂತ ಹೇಳ್ತಾರೆ. ಮನೆಗೆ ಹೋಗಿ ಕೇಳಿದ್ರಂತೆ ವಾಲ್ಮೀಕಿಗಳು, ಏನು ಹಿಂಗೊಬ್ಬರು ಸಿಕ್ಕರು ನಮಗ, ಅವರು ಅಲ್ಲಿ ಕಟ್ಟಿ ಹಾಕಿ ಬಂದಿನ ಅವ್ರ ಗಿಡಕ್ಕೆ, ಅವ್ರ ಕೈಯಾಗ ಒಂದು ತಂಬೂರದ ವೀಣಾ ಅದು ಹಿಂಗೊಂದು ಜುಟ್ಟದ ಅವ್ರದು, ಯಾವಾಗಲೂ ನಾರಾಯಣ ಅನ್ಕೋತಿರ್ತಾರೆ, ಹಿಂಗೆ ಹೇಳ್ಯಾರ, ಅದಕ್ಕೆ ಪಾಪ ಬರ್ತದಂತ ಪಾಪ ತಗೋತೀರಿ ನೀವು ಅಂತ. ಮನೆಯಲ್ಲಿ ಇದ್ದವರೆಲ್ಲ ಒಂದ ಮಾತು ಹೇಳಂತ, ನೀನು ದುಡಿದು ತಂದು ಹಾಕಬೇಕಾದದ್ದು ಕರ್ತವ್ಯ, ಅದ ನೀ ಹೆಂಗ್ ತರ್ತಿ ಬಿಡ್ತಿ ಅದು ನಿನ್ನ ಹಣೆಬರಕ್ಕೆ ಬಿಟ್ಟದ್ದು, ನಮಗೇನು ಸಂಬಂಧದ ಹೌದಂತ ಹೇಳ್ಬಿಟ್ರಂತ. ಆಗ ವಾಲ್ಮೀಕಿಗಳಿಗೆ ಎಚ್ಚರ ಆಗಿ ಈ ಗದ್ದಲನೇ ಬೇಡ ಅಂತ ಬಿಟ್ಬಿಟ್ರು ಅಂತ ಕೇಳ್ತೇವೆ. ಹಾಗಾದ್ರೆ ಹಣ ಸಂಪಾದನೆ ಮಾಡುವಾಗ ಅದು ಧರ್ಮ ಮಾರ್ಗವೋ ಅಧರ್ಮ ಮಾರ್ಗವೋ ಅಂತ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯ ಸದಾಚಾರ ಸ್ಮೃತಿಯಲ್ಲಿ ಹೇಳಿದಂತೆ, ರಾಜನಾಗಿರುವಂತಹ ವ್ಯಕ್ತಿ ಧರ್ಮ ಮಾರ್ಗದಿಂದ ರಾಜ್ಯವನ್ನು ಶಾಸನ ಮಾಡಬೇಕು. ಅದಕ್ಕೆ ಹೇಳು, ಈಶೇ ಜಗತಾಂ ಪ್ರಶಾಸತಿ ಪ್ರಕೃಷ್ಟ ಧರ್ಮೇಣ ಜನಾರ್ದನೇ ನೃಪೇ. ಜಗತಾಂ ಈಶೆ, ಜಗತ್ಸ್ವಾಮಿಯಾಗಿರುವಂತಹ ಜನಾರ್ದನೇ ನೃಪೇ, ಭಗವಂತ ರಾಜನಾಗಿದ್ದಾಗ ಜಗತೀಂ ಪ್ರಕೃಷ್ಟ ಧರ್ಮೇಣ ಪ್ರಶಾಸತಿ ಸತಿ, ರಾಜ್ಯವನ್ನು ಧರ್ಮಮಾರ್ಗದಿಂದ ನಡೆಸ್ತಾ ಇರುವ ಸಂದರ್ಭದಲ್ಲಿ ಅಖಿಲಾಹ ಎಲ್ಲ ಪ್ರಜೆಗಳು ಯಥೇಷ್ಟ ಮಾಲ್ಯಾಭರಣಾನುಲೇಪನಾಹ. ನೋಡ್ರಿ, ಯಥೇಷ್ಟವಾದ ಮಾಲೆಗಳು ಸಿಗ್ತಿದ್ವಂತೆ. ಕೆಲವೊಂದು ಸರ್ತಿ ಹಬ್ಬ ಹುಣ್ಣಿಮೆಗೆ ಹೂ ಸಿಗಂಗಿಲ್ಲ ನಮ್ಮಲ್ಲಿ, ಹೆಂಗರ ಒದ್ದಾಡಿ ಅವು ಅವಾಗ ರೇಟ್ ಇರಿಸಿರ್ತಾರೆ, ಬರೋಬ್ಬರ್ ರೇಟ್ ಇರಿಸಿರ್ತಾರೆ. ಅವಾಗ
ಒಂದಕ್ಕೆ 4ರಷ್ಟು ಕೊಟ್ಟು ನಾವು ಅಂಗಡಿಯಿಂದ ತಂದು ಹೂ ತಲೆ ಮೇಲೆ ಹಾಕಿ ದೇವ್ರ ತಲೆ ಮೇಲೆ ಹಾಕಿ ಎಷ್ಟು ಆನಂದ ಪಟ್ಟಿರ್ತೀವಿ ಎಲ್ಲರ. ಕೆಲವರು ಇರ್ತಾರಂತೆ ಆ ಹೂ ರೇಟ್ ಕಡಿಮೆ ಮಾಡ್ಕೊಂಡ್ಬಂದು ಪೂಜಾ ಕೂತಿರ್ತಾರ, ಹಾಕಿರ್ತಾರಲ್ಲ ದೇವ್ರು ಯಾವಾಗ ಮಾತಾಡ್ತಿರ್ತಾರ ಅಂತ. ನೋಡು ನಿನ್ನರ ಯಾರು ಕೇಳ್ಬೇಕು ಮಾರ್ಕೆಟ್ನ್ಯಾಗ, ಅವ್ನ ಯಾಕೆ ಕೇಳೋದು ದೇವ್ರ ಮಾರ್ಕೆಟ್ನ್ಯಾಗ? ನಿನ್ನರ ಯಾಕೆ ಕೇಳ್ತಾರ ಮಾರ್ಕೆಟ್ನ್ಯಾಗ? ನಾ ಹೂ ಮಾರೋಕೆ ಜೊತೆ ಜಗಳಾಡಿ 50 ರೂಪಾಯಿಗೆ ಇಷ್ಟು ಅಂದ್ರು, ಕೊನೆಗೆ 40 ರೂಪಾಯಿಗೆ ಇಷ್ಟು ತಗೊಂಡ್ಬಂದು ನಿನ್ ಮೇಲೆ ಎಸಿ ತಿಳ್ಕೊ ಅಂತ ದೇವ್ರ ಜೊತೆ ಮಾತಾಡ್ತಿರ್ತಾರೆ ಪಾಪ. ಅಂದ್ರೆ ಹೂವು ಹಣ್ಣು ಹಂಪಲೆಲ್ಲ ಹಬ್ಬ ಹುಣ್ಣಿಮೆ ಹೊತ್ತಿಗೆ ಬರೋಬ್ಬರಿ ತುಟ್ಟಿ ಮಾಡಿಬಿಟ್ಟಿರ್ತಾರೆ. ರಾಮ ರಾಜ್ಯವನ್ನ ಪರಿಪಾಲನೆ ಮಾಡ್ತಿರುವಾಗ ಹೂ ಹಣ್ಣು ಕಾಯಿಗಳಿಗೆ ಏನು ಕೊರತೆ ಇರ್ಲಿಲ್ವಂತೆ. ಯಥೇಷ್ಟ ಮಾಲ್ಯ ಭರಣಾನುಲೇಪನ, ಮಾಲ್ಯ ಅಂದ್ರೆ ಮಾಲೆ, ಆಭರಣ ಅಂದ್ರೆ ಒಡವೆಗಳು, ಆಮೇಲೆ ಅನುಲೇಪನ ಅಂತಂದ್ರೆ ಗಂಧ, ಇವೆಲ್ಲ ಇದ್ವಂತೆ. ಜೊತೆಗೆ ಯಥೇಷ್ಟ ಪಾನಾಶನ ವಾಸಸೋಖಿಲಾಹ, ಏನು ಬಯಸಿದಷ್ಟು ಅನ್ನ ಬಯಸಿದಷ್ಟು ಪಾನ ವಸನಗಳಿಂದ ಕೂಡಿದ್ದಂತೆ. ಏನೋ ಇವತ್ತು ಸಿಗ್ಲಿಲ್ಲ ಇರ್ಲಿ ಬಿಡ್ರಿ ಮತ್ತೆ ಮುಂದಿನ ಸಲ ನೋಡಂತ ಹಿಂಗೆ ಇದ್ದಿದ್ದೇ ಇಲ್ಲ, ಏನ್ ಬೇಕು ಎಲ್ಲಾ ಪದಾರ್ಥಗಳು ಸಿಗ್ತಿದ್ವು ಅಂತ ಇಷ್ಟು ತಿಳಿಸಿಕೊಟ್ಟು ರಾಮರಾಜ್ಯದ ವರ್ಣನೆಯನ್ನು ಮುಗಿಸ್ತಾರೆ. ಇನ್ನ ರಾಮಚಂದ್ರ ಹೆಂಗಿದ್ದ ಹಾಗೂ ರಾಮ ಸೀತೆ ಹೇಗಿದ್ರು ಅಂತ ತಿಳಿಸ್ತಾ ಮುಂದಿನ ಕಥೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. 3-4 ಶ್ಲೋಕಗಳಲ್ಲಿ ರಾಮನ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಮುಗಿದ ಮೇಲೆ ರಾಮಚಂದ್ರ ರಾಜ್ಯಭಾರ ಮಾಡಿದ ದಿನಗಳೆಷ್ಟು, ಮಕ್ಕಳು ಯಾರಾದರೂ, ಶತ್ರುಘ್ನನ ಭರತನ ಕಥೆಗಳೇನು ಎಂದು ನಾವು ಅವರಿಂದ ಏನಾಗಿದೆ ಅಂತ ಕೇಳೋದೇ ಇಲ್ಲ. ಸಮರ್ಥರಿದ್ರೋ ದುರ್ಬಲರಿದ್ರೋ, ರಾಮನ ಹೆಸರಿನೊಳಗೆ ಅವ್ರನ್ನೆಲ್ಲ ಮರೆತು ಬಿಟ್ಟರೋ, ಅದಕ್ಕೆ ಶ್ರೀಮದಾಚಾರ್ಯರೆಲ್ಲ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲಿಗೆ ರಾಮ ಸೀತೆ 2 ಶ್ಲೋಕದಲ್ಲಿ, 12ನೇ ಶ್ಲೋಕದಲ್ಲಿ ರಾಮನ ಚರಿತ್ರೆ. ರಾಮ ರಾಜ್ಯ ಮಾಡ್ತಾ ಇದ್ದಾಗ ನಿತ್ಯದ ಕಾರ್ಯಗಳೇನಿತ್ತು, ಹೆಂಗಿದ್ದವ ಅಂತ ಪ್ರಶ್ನೆ. ಸಬ್ರಹ್ಮ ರುದ್ರ ಮರುದಶ್ವೇ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ನಿತ್ಯಂ ಸುರೈ ಸಹ ನರೈರಥವಾ ನರೈಶ್ಚ ಸಂಪೂಜ್ಯಮಾನ ಚರಣೋ ರಮತೆ ರಮೇಶಃ. ಸಹ ರಮೇಶಃ, ಆ ರಾಮಚಂದ್ರ ಹೆಂಗಿದ್ದ ಅಂತ ಕೇಳಿದ್ರೆ, ಬ್ರಹ್ಮ ರುದ್ರ ಮರುದಶ್ವಿ ದಿವಾಕರಾದಿ, ಬ್ರಹ್ಮದೇವರು, ರುದ್ರದೇವರು, ಮರುದೇವತೆಗಳು, ಅಶ್ವಿನಿ ದೇವತೆಗಳು, ದಿವಾಕರ ಅಂದ್ರೆ ಸೂರ್ಯ, ಇವರೆಲ್ಲರ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ, ತಲೆ ಮೇಲೆ ಹಾಕೊಂಡಿರುವಂತಹ ಬಂಗಾರದ, ಬರೇ ಬಂಗಾರ ಅಲ್ಲ, ರತ್ನ ಖಚಿತವಾದ ಬಂಗಾರದ ಕಿರೀಟ ರಾಮನ ಪಾದಪೀಠಕ್ಕೆ ಘಟಿಸ್ತಾ ಇತ್ತಂತೆ. ಅಂದ್ರೆ ಎಂಥ ವೈಭವ ಇರ್ಲಿಕ್ಕಿಲ್ಲ. ಚತುರ್ಮುಖ ನಿತ್ಯದಲ್ಲಿ ಬಂದು ರಾಮನ ಪಾದಪೀಠಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರೆ ಕಿರೀಟ ತಾಗಬೇಕಂತೆ. ಅದಕ್ಕೆ ಉದ್ಘಾಟನೆ ವಾಯುಸ್ತುತಿಯಲ್ಲಿ ಇಂಥ ಒಂದು ಮಾತು ಬರ್ತದೆ, ಘಟ್ಟಿಸಿ ಹೋಗ್ತಿತ್ತು ಅಂತ ತಿಳಿದುಕೊಂಡು ಹೇಳಿ. ಉತ್ಕಂಠ ಕುಂಠಕೋಲ ಹಲಜವಿದಿತ ಜಸ ಸೇವಾನ ವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತಾಂಧಸಮಸೋನೋ ಮೌನಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಕಟಾತ್ ಕಾಲ ಸಂಘರ್ಷ್ಯಮಾಣ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠೋ ಸ್ಥಿತ ಕನಕರಜ ಪಿಂಜರಾರಂಜಿ ನಾಶ. ಹಾಗೆ ಆ ವಾಯುದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲಾ ದೇವತೆಗಳು ಬಂದು ಪಾದಪೀಠಕ್ಕೆ ತಾಕ್ಷಿದ್ರೆ ಘಟ್ಟಿಸಿ ಅದರ ಮುತ್ತು ಆ ರತ್ನಗಳ ಪುಡಿಗಳೆಲ್ಲ ಮೇಲೆ ಹಾರ್ತಿತ್ತಂತೆ. ಹಾಗೆ ರಾಮಚಂದ್ರ ಬ್ರಹ್ಮ ಮರುದಶ್ವಿ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ, ಅವನ ಪಾದಪೀಠ ಅದರಿಂದ ಘಟಿತವಾಗಿರತಕ್ಕಂತಹದ್ದು. ನಿತ್ಯಂ ಸುರೈಹಿ ಸಹ ನರೈರಥ ವಾನರೈಶ್ಚ, ನಿತ್ಯದಲ್ಲಿ ಇದೇ ಮೊದಲಾದ ದೇವತೆಗಳು ಬರಬೇಕು, ಮನುಷ್ಯರು ಬರಬೇಕು, ವಾನರರು ಬರಬೇಕಂತೆ. ಕೆಲವು ಮಂದಿಗಳು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ವಿ. ಪ್ರಾಯ ಈ ಮಾತು ನೋಡಿದ್ರೆ, ಶ್ರೀಮದಾಚಾರ್ಯ ಮಾತು ನೋಡಿದ್ರೆ, ಕೆಲವು ಎಲ್ಲರೂ ಹೋದ್ರಿ. ಸುಗ್ರೀವ ತನ್ನ ರಾಜ್ಯಕ್ಕೆ ಹೋದ, ಹನುಮಂತದೇವರು ಇದ್ರು ಬಿಡ್ರಿ, ರಾಮದೇವ್ರು ಹೋಗೋ ತನಕ ಹನುಮಂತದೇವರಲ್ಲೇ ಇದ್ರು. ಹಿಂಗಾಗಿ ಕೆಲವರೆಲ್ಲ ಹೋದ್ಮೇಲೆ ಕೆಲವರೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ರು ರಾಮನ ರಾಜ್ಯದೊಳಗೆ. ಯಾಕಂದ್ರೆ ರಾಮನ ಜೊತೆಗೆ ಅಡ್ಡಾಡಿ ಇಷ್ಟು ಅಭ್ಯಾಸ ಆಗ್ಬಿಟ್ಟಿದ್ರು ಆ ಮಂಗೆಗಳಿಗೆಲ್ಲ. ಅಂದ್ರೆ ಎಲ್ಲರ ಹೊರಗೆ ಹೋದ್ರೆ ಮತ್ತೆ ಅಡಿಗೆ ಊಟ ಚಿಂತಿ ಶುರು ಆಗ್ತದೆ. ಈ ರಾಮನ ರಾಜ್ಯದಾಗ ಇಟ್ಬಿಟ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳಿ ನೋಡ್ರಿ, ನರಾಮ ರಾಜ್ಯೇ ಸುಲಭಂಚ ಕಿಂಚಿತ, ರಾಮ ರಾಜ್ಯದಲ್ಲಿ ಯಾವುದು ಸಿಕ್ತಿದ್ದಿಲ್ಲ ಅಂತಿಲ್ಲ. ಅದಕ್ಕೆ ಆ ಮಂಗೆಗಳೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿರೋ ಪ್ರಾಯಶಃ. ಸುರಕ್ಷಿತ ದಿವಸ 2 ಹೊತ್ತು ಅಡಿಗೆ ಊಟ ಮಾಡಿ ಹಾಕ್ತಿದ್ರು. ಊಟ ಮಾಡೋದು, ಚಂದಾಗಿ ಎಷ್ಟು ನಿದ್ದೆ ಹೊಡೆಯೋದು, ಆವಾಗಿನ ಸಾಯಂಕಾಲಕ್ಕೆ ಪ್ರವಚನಕ್ಕೆ ಹೋಗೋದು ಅಂತ ಹಿಡ್ಕೊಂಡು ಕಾಣಿಸ್ತವೆ. ರಾಮರಾಜ್ಯದಾಗ ಯಾರು ಪ್ರವಚನ ಮಾಡ್ತಿರಪ್ಪ ಅಂದ್ರೆ ನಾರದರು ಹನುಮಂತರು ಯಾರೋ ಮಾಡ್ತಿದ್ರು, ಬಂದು ಕೂರ್ತಿದ್ರು ಕಾಣಿಸ್ತೀವು. ಅಂದ್ರೆ ಕೆಲವೆಲ್ಲ ಕಪಿಗಳು ಅಲ್ಲೇ ಉಳ್ಕೊಂಡು ರಾಮನ ಸೇವೆಯನ್ನು ಅವ್ರು ಮಾಡ್ತಾ ಇದ್ವಂತೆ. ಆಮೇಲೆ ನರೈಹಿ, ಮನುಷ್ಯರು ಕೂಡ
ರಾಮನ ಸೇವೆಯನ್ನು ಮಾಡ್ತಾ ಇದ್ರು. ಸಂಪೂಜ್ಯಮಾನ ಚರಣ, ಇವರೆಲ್ಲರಿಂದ ಪೂಜೆಗೆ ಒಳಗಾದ ಪಾದವುಳ್ಳ ರಾಮ ಉಳ್ಕೊಂಡಿದ್ದ. ಅಂದ್ರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ರಾಮ ಅಯೋಧ್ಯೆಯಲ್ಲಿದ್ದಾಗ ಭೂಮಿಯಲ್ಲಿರುವಂತಹ ಸಕಲ ಸುಜನರು ಬರಬೇಕು, ಆಕಾಶದಲ್ಲಿ ದೇವತೆಗಳ ಲೋಕದಲ್ಲಿದ್ದ ದೇವತೆಗಳು ಬರಬೇಕು, ಕಾಡಿನಲ್ಲಿ ವಾಸ ಮಾಡುವಂತಹ ಕವಿಗಳು ಬರಬೇಕು. ಇಂಥವರೊಬ್ರು ಉಳ್ಕೊಂಡಿದ್ರು ರಾಮನಿಗೆ ನಮಸ್ಕಾರ ಮಾಡದೆ ಅಂತ ಇದ್ದಿದ್ದಿಲ್ಲ, ಎಲ್ಲ ಬಂದಿದ್ರಂತೆ. ಇಂಥ ರಾಮನ ಜೊತೆಗೆ ಸೀತಾಮಾತೆ ಹೇಗಿದ್ಲು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 13ನೇ ಶ್ಲೋಕದಲ್ಲಿ, ತಸ್ಯಾಖಿಲೇಶಿತುರನಾದ್ಯನುಗೈವ ಲಕ್ಷ್ಮೀ ಸೀತಾಭಿಧಾತ್ವರಮಯತ್ ಸ್ವರತಂ ರಮೇಶಂ ನಿತ್ಯಾವಿಯೋಗಿ ಪರಮೋಚ್ಚ ನಿಜ ಸ್ವಭಾವ ಸೌಂದರ್ಯ ವಿಭ್ರಮ ಸುಲಕ್ಷಣ ಪೂರ್ವಭಾವ. ಸೀತಾದೇವಿ ರಾಮನಿಗೆ ಸಂತೋಷ ಪಡಿಸ್ತಾ ಇದ್ದು ನಿತ್ಯದಲ್ಲೂ ಕೂಡ. ಗಂಡ ಹೆಂಡತಿ ಇರುವಂತಾದ ಮೇಲೆ ಆ ಗಂಡ ಹೆಂಡತಿಯಲ್ಲಿ ಪರಸ್ಪರವಾಗಿರಬೇಕಾದ ಪ್ರೇಮವನ್ನ ಸೀತಾದೇವಿ ರಾಮನ ಮೇಲೆ ತೋರಿಸ್ತಾ ಇದ್ಲಂತೆ. ರಾಮನಿಗೆ ಹಂಗಾರೆ ಸೀತಾದೇವಿ ಪ್ರೇಮ ತೋರಿಸದೇ ಇದ್ರೆ ಬದುಕಲಿಕ್ಕೆ ಬರ್ತಿದ್ದಿಲ್ವೋ ಅಂದ್ರೆ ಹಂಗೇನು ಇದ್ದಿದ್ದಿಲ್ವಂತೆ. ಸ್ತ್ರೀಯಿಂದ ಪ್ರೇಮಿತನಾದಾಗ ಮಾತ್ರ ರಾಮ ಅಥವಾ ದೇವರು ಬದುಕ್ತಾನೆ ಅಂದ್ರೆ ಹಂಗೇನಿಲ್ಲ. ಸ್ವರತಂ ರಮೇಶಂ, ಸ್ವರಮಣ, ತನ್ನಲ್ಲೇ ತಾನು ಆನಂದವನ್ನು ಪಡ್ತಿರ್ತಾನೆ. ಸೀತಾದೇವಿ ಅನ್ಲು, ನನ್ನ ಕರ್ತವ್ಯ, ನನ್ನ ಗಂಡ ರಾಮಚಂದ್ರ ಸ್ವಾಮಿ, ಅದಕ್ಕೆ ನಾನು ಅವನಿಗೆ ಪ್ರೇಮವನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು ಅಂತ ಇದ್ಲಂತೆ. ಹೆಂಗಿದ್ರು ಅಂದ್ರೆ ಆಚಾರ್ಯರು ಸನ್ಯಾಸಿಗಳು ನೋಡಿದ್ರೆ ನಿಜವಾಗ್ಲೂ ಕೂಡ ಅಂಥವರು ಈ ಸೀತಾರಾಮನ ಗೃಹಸ್ಥ ಧರ್ಮದ ಬಗ್ಗೆ 2 ಶಬ್ದಗಳನ್ನ ಚಂದಾಗಿ ಬರೀತಾರೆ, 2 ಶ್ಲೋಕಗಳನ್ನ. ತಸ್ಯ ಅಖಿಲೇಶಿತು ಅನಾದಿ ಅನುಗೈವ ಲಕ್ಷ್ಮೀ, ಲಕ್ಷ್ಮೀದೇವಿ ಇವತ್ತು ಸೀತೆಯಾಗಿ ಬಂದಿದ್ದಾಳೆ, ಮತ್ತೆ ಇಷ್ಟು ದಿವಸ ಇದ್ದಿದ್ದಿಲ್ಲ. ಸೀತಾವತಾರ ಮುಗೀತು ಹಿಂಗೆಲ್ಲ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅನಾದಿ ಕಾಲದಿಂದಲೂ ಪರಮಾತ್ಮನ ಜೊತೆಗೆ ಇರುವಂತಹ ಮಹಾಲಕ್ಷ್ಮಿ ಅನಾದಿ ಅನುಗಚ್ಚತಿ, ಯಾವಾಗಲೂ ರಾಮನ ಜೊತೆಗೆ ಇರುವಂಥವಳು ಲಕ್ಷ್ಮೀ ಸೀತಾಭಿದ ಅರಮಯತ ಸ್ವರತಂ ರಮೇಶಂ. ರಾಮನಿಗೆ ಸಂತೋಷ ಪಡಿಸಿಲ್ಲಂತೆ. ಲೋಕದಲ್ಲಿ ಪುರುಷನೊಬ್ಬನಿಗೆ ಸ್ತ್ರೀ ತನ್ನ ಹಾವಭಾವಗಳಿಂದ, ಪ್ರೇಮದ ಮಾತುಗಳಿಂದ, ತನ್ನ ಕುಡಿನೋಟಗಳಿಂದ ಹೇಗೆ ಸಂತಸವನ್ನು ವ್ಯಕ್ತಪಡಿಸಬೇಕು ಹಾಗೆ ಪಡಿಸಿದ್ಲು ಅಂತ ಹೇಳ್ತಾರೆ ಆಚಾರ್ಯ ಹೇಳುವಾಗ. ಶಬ್ದ ಎಷ್ಟು ಚಂದ ಆಗಿದೆ. ನಿತ್ಯಾವಿಯೋಗಿ ಪರಮೋಚ್ಚ ನಿಜ ಸ್ವಭಾವ, ಎಂದೂ ಬಿಟ್ಟು ಹೋಗದೇ ಇರುವಂತಹ ಶ್ರೇಷ್ಠವಾದ ತನ್ನ ಸ್ವಭಾವ ಯಾವುದು? ಲಕ್ಷ್ಮೀದೇವಿ ಸ್ವಭಾವ ಸೌಂದರ್ಯ ವಿಭ್ರಮ ಸುಲಕ್ಷಣ ಪೂರ್ವಭಾವ. ಆ ಸೀತೆಯ ಸೌಂದರ್ಯ ಅನಾದಿ ನಿತ್ಯವಾದದ್ದು. ಏನೋ ಇವತ್ತು ಆ ಅಂಗಡಿಗೋ ಈ ಅಂಗಡಿಗೋ ಹೋಗಿ, ಅಂದ್ರೆ ಕಲಿಯುಗದೊಳಗೆ ಕೆಲವು ತಾವು ಸುಂದರ ಆಗಬೇಕು ಅನ್ನೋದಕ್ಕೆ ಅಂಗಡಿ ತಿರುಗ್ತಿರ್ತಾರೆ. ಅಂಗಡಿ ತಿರುಗ್ತಿರ್ತಾರೆ. ಎಷ್ಟು ಅಂಗಡಿಗೆ ಹೋಗಿ ಬರ್ತಾರೆ ಅಷ್ಟು ಚಂದ ಕಾಣಿಸ್ತೀವಿ ಅಂತ ಒಂದು ಭ್ರಾಂತಿ ಬರ್ತಿರ್ತದೆ. ಆಮೇಲೆ ಅದು ಏನೋ ಮೊನ್ನೆ ಯಾವುದೋ ಒಂದು ಜೋಕ್ ಬಂದಿತ್ತು, ಎಲ್ಲ ಫೇಸ್ಬುಕ್ನಾಗ ನೋಡಿದ್ದೆ. ಲಗ್ನ ಆದ ಮೇಲೆ ಗಂಡ ಅನಿಸ್ಕೊಂಡವ ಕೈಯಾಗ ಒಂದು ಕೋಲು ಕತ್ತಿ ಪಿಸ್ತೂಲ್ ಹಿಡ್ಕೊಂಡು ಆ ಬ್ಯೂಟಿ ಪಾರ್ಲರ್ ಎಲ್ಲಿತ್ತು ಅಂತ ಹುಡ್ಕೊಂಡು ಹೊಂಟಿದ್ದಂತ. ಯಾಕಂದ್ರೆ ಅವ್ರ ಕೈ ಕಾಲು ಬಂದು ಕತ್ತರಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಎಷ್ಟು ಮೋಸ ಆಗಿ ಹೋಗಿದೆ. ಲಗ್ನದ ದಿವಸ ಇದ್ದ ಮುಖವೇ ಬೇರೆ, ಮರುದಿವ್ಸ ಮುಖ ತೊಳ್ಕೊಂಡು ಬಂದು ಕೂತ್ಬಿಟ್ಟಾಳೆ. ಯಾರು ನೀನು ಪ್ರಶ್ನೆ ಮಾಡ್ತಿದ್ದ ನಾವು, ನಾನು ನಿಮ್ಮ ಹೆಂಡತಿ ಅಂತ ಅವಳು ಅಂತಿದ್ದ. ನಿನ್ನೆ ಲಗ್ನದೊಳಗೆ ಹಿಂಗಿದ್ದಿದ್ದಿಲ್ಲ ಅಂತ ಅವಳು, ಇಲ್ಲ ಮತ್ತೆಲ್ಲ ಬ್ಯೂಟಿ ಪಾರ್ಲರ್ದು ಅಂತ ಹೇಳಿದ್ದವು. ಸರಿ ಕೋಲ್ ತಗೊಂಡು ಹೊಂಟಾವ. ಹಿಂಗಾಗಿ ಪಾಪ ಸುಂದರ ಆಗಬೇಕು ಅಂತ ನಾನಾ ತರಹದ ಅಂಗಡಿಗಳನ್ನ ಸ್ಟೇಷನ್ಗಳನ್ನ ಸುತ್ತಿ ಬರ್ತಿರ್ತಾರಲ್ಲ, ಹಾಗಿದ್ದಿದ್ದಿಲ್ಲ. ನಿತ್ಯಾವಿಯೋಗಿ ಪರಮೋಚ್ಚ ನಿಜ ಸ್ವಭಾವ ಸೌಂದರ್ಯ ವಿಭ್ರಮ ಸುಲಕ್ಷಣ ಪೂರ್ವಭಾವ. ಆ ವಿಲಾಸ ಲಕ್ಷ್ಮೀದೇವಿಯ ನಡಿಗೆ, ಆ ನಡಿಗೆಗಳನ್ನೆಲ್ಲ ನೋಡಿ ಪ್ರಾಯ ಉತ್ತಮ ಸ್ತ್ರೀಯರ ನಡಿಗೆ, ಮಾತುಗಳು, ದೇಹ ಲಕ್ಷಣಗಳನ್ನೆಲ್ಲ ಶಾಸ್ತ್ರದಲ್ಲಿ ಸಂಗ್ರಹ ಮಾಡಿಟ್ಟಿರ್ಬೇಕು. ಅವರದ್ದು ನೋಡಿ ನಾವೀ ಉಲ್ಟಾ ಹೇಳ್ತೀವಿ, ಆ ಶಾಸ್ತ್ರದಲ್ಲಿ ಹೆಂಗಿದೆಯೋ ಹಂಗಿವರಿದ್ದಾರೆ ಅಂತ ವಿಪರೀತವಾಗಿ ಹೇಳ್ತೀವಿ. ಆದರೆ ಸೌಂದರ್ಯ ವಿಭ್ರಮ ಅಂದ್ರೆ ವಿಲಾಸ, ಸುಲಕ್ಷಣ ಪೂರ್ವಭಾವ ಇವೇ ಮೊದಲಾದವುಗಳಿಂದ ಲಕ್ಷ್ಮೀದೇವಿ ರಾಮನನ್ನು ಸಂತೋಷಪಡಿಸ್ತಾ ಇದ್ದಾಳೆ. ಅಂದ್ರೆ ಸ್ವರೂಪದಲ್ಲಿರುವಂತಹ ಗುಣಗಳು, ಹೊರಗಿನಿಂದ ತಂದ ಗುಣಗಳಲ್ಲ. ಟ್ರೈನಿಂಗ್ ಕೊಟ್ಟು ನೋಡು, ಹಿಂಗೆ ಬಂದ್ರೆ ಹಿಂಗೆ ಮಾತಾಡಿಸ್ಬೇಕು, ಹಿಂಗೆ ಕೆಮ್ಮಬೇಕು, ಹಿಂಗೆ ಕಣ್ ಮಾಡಬೇಕು, ಹಿಂಗೆ ಮೂಗು ಮಾಡಬೇಕು ಅಂತ ಈ ಅಭಿನಯ ಶಾಲೆಗಳಲ್ಲಿ ಹೇಳ್ಕೊಡ್ತಾರಲ್ಲ, ಹಾಗೆಲ್ಲ ಹೇಳಿಕೊಟ್ಟು ಕಲಿಸಿದ್ದಲ್ಲ. ಸಿನಿಮಾ ನಾಟಕಗಳಲ್ಲಿ ಕಲಿಸಿ ಆ ಕ್ಯಾಮ್ರಾ ಮುಂದೆ ಕಣ್ಣು ಮೂಗು ಮಾಡಿ ಬಂದ್ಬಿಟ್ರೆ ಮುಗಿದು ಹೋಯ್ತು ಅಂತ. ಸೀತಾದೇವಿಗೆ ಅಂತಹದ್ದು ಇದ್ದಿದ್ದಿಲ್ಲ. ಸದಾ ಲಕ್ಷಣಗಳಿಂದ ಕೂಡಿದವಳಾಗಿದ್ದು ರಾಮಚಂದ್ರನನ್ನ ಹಾಗೆ ಪ್ರೇಮಪಡಿಸಿದ್ದು ತಿಳಿಸ್ತಾ ಇದ್ದಾಳೆ. ಇನ್ನು 14ನೇ ಶ್ಲೋಕದಲ್ಲಿ ಸೀತಾದೇವಿ ಹೀಗೆ ರಾಮನನ್ನ ಸಂತೋಷಪಡಿಸ್ತಾ ಇದ್ರೆ
ರಾಮ ಸೀತೆ ಜೊತೆಗೆ ಹಾಗಿದ್ರೆ ರೇಮೇತಯ ಸಪರಮಸ್ವರತೋಪಿ ನಿತ್ಯಂ ನಿತ್ಯೋನ್ನತ ಪ್ರಮದ ಭಾರಭೃತ ಸ್ವಭಾವಃ ಪೂರ್ಣೋಡು ರಾಜಸು ವಿರಾಜಿತ ಸನ್ನಿಶಾಸು ದೀಪ್ಯನ್ ಅಶೋಕವನಿಕಾಸು ಸುಪುಷ್ಪಿತಾಸು. ಹೆಂಡತಿಯನ್ನು ಕರೆದುಕೊಂಡು ಎಲ್ಲಿ ಹೋಗಿದ್ದಾನೆ? ಅಶೋಕವನ ಅಂತದ, ಅಲ್ಲೇ ಹಸ್ತಿನಾಪುರದ, ಇದು ಅಯೋಧ್ಯೆಯಲ್ಲಿರುವಂತಹ ಅಶೋಕವನಗಳಲ್ಲಿ ದೀಪ್ಯನ್ ರೇಮೇ. ಅವನು ಬಹಳ ವಿಚಿತ್ರ. ಪರಮಃ ಸರ್ವೋತ್ತಮನಾದ ಪರಮಾತ್ಮನು ನಿತ್ಯೋನ್ನತ ಪ್ರಮದ ಭಾರ ಭೃತ ಸ್ವಭಾವ, ಯಾವಾಗಲೂ ಉತ್ತಮವಾದ ಆನಂದದ ಭಾರದಿಂದ ತುಂಬಿದ ಸ್ವಭಾವ, ಪೂರ್ಣಾನಂದ. ಈ ಪೂರ್ಣಾನಂದನಾದ ಪರಮಾತ್ಮನಿಗೆ ಮತ್ತೊಂದರಿಂದ ಏನೋ ಆನಂದ ಪಡಿಬೇಕು ಅಂತ ಇಲ್ಲ. ಈಗ ನಮಗೆಲ್ರಿಗೂ ಏನಾಗಿದ್ರೆ ಆನಂದ ಪಡಿಬೇಕು ಎಂಬುದಕ್ಕೆ ಹೊರಗಿನ ಪದಾರ್ಥಗಳು ಎಷ್ಟವ, ಹೆಂಗವ, ತುಟ್ಯವನೋ ಸೋವಿಯವನೋ ತಗೊಂಡು ಬಂದು ಆನಂದ ಪಡ್ತಿರ್ತೀವಿ. ಪರಮಾತ್ಮನಿಗೆ ಹೊರಗಿನಿಂದ ಆನಂದ ಅಲ್ಲ, ಒಳಗಿನಿಂದಲೇ ಆನಂದ. ಆನಂದ ಪೂರ್ಣ ಸ್ವರಮಣ, ಸ್ವರಮನಾಗಿರುವಂತಹ ಆನಂದಪೂರ್ಣನಾದ ಭಗವಂತ ತಯ ಸೀತಾದೇವಿಯಿಂದ ಕೂಡಿಕೊಂಡು ಪೂರ್ಣೋಡು ರಾಜಸು ವಿರಾಜಿತ ಸನ್ನಿಜಾಸು, ಪೂರ್ಣಚಂದ್ರನಿಂದ ತುಂಬಿರುವಂತಹ ಅಂದರೆ ಹುಣ್ಣಿಮೆ ರಾತ್ರಿಗಳಲ್ಲಿ ಸುಪುಷ್ಪಿತಾಸು, ಒಳ್ಳೆ ಹೂಗಳು ಬಿಟ್ಟಿರುವಂತಹ ಅಶೋಕವನಗಳಲ್ಲಿ ರಾಮ ಸೀತೆಯ ಜೊತೆಗೆ ವಿಹಾರವನ್ನು ಮಾಡಿದ್ದಾನೆ ಅಂತ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಪ್ರಾಯ ಇದು ರಾಮಾಯಣದಲ್ಲಿ ಅಶೋಕವನ ಬಹಳ ಸರ್ತಿ ಬರ್ತದೆ, ಅನೇಕ ಸರ್ತಿ. ಸೀತಾ ಇದ್ದದ್ದು 1 ವರ್ಷದ ಬರ್ತದೆ, ಇಲ್ಲಿ ಬಂದದ, ಬೇರೆ ಕಡೆಗಳಲ್ಲೂ ಬಂದದ. ಅದಕ್ಕೆ ರುಕ್ಮಿಣಿ ಶಿವಜಯದೊಳಗೆ ವಾದರಾಜ ಸ್ವಾಮಿಗಳು ಗೋಪಿಕಾಸ್ತ್ರೀಯರ ಕಡೆಯಿಂದ ಒಂದು ಮಾತು ಹೇಳಿಸ್ತಾರೆ, ಭಾಳ ಚಂದದ. ಅದೇನಾಗ್ತದೆ ಅಂದ್ರೆ, ನೀವು ಕೃಷ್ಣ ಓಡಿ ಹೋಗ್ಬಿಟ್ಟಿದ್ದಂತೆ ಎಲ್ಲೋ, ಓಡಿ ಹೋಗ್ಬಿಟ್ಟ ಅಂತ ಹುಡ್ಕೋತ ಹೋಗ್ಯಾರ್ರಿ. ಅದು ಅಶೋಕವನ ಇತ್ತಂತ. ಇವರೆಲ್ಲ ಹೋಗಿ ಅಶೋಕ ಗಿಡಕ್ಕೆ, ವನದಲ್ಲಿ ಗಿಡಗಳು, ಆ ಅಶೋಕವನದಲ್ಲಿದ್ದ ಒಂದು ಗಿಡಕ್ಕೆ ಹೋಗಿ ಕೇಳ್ತಾರಂತ, ಅಶೋಕ ಕೃಷ್ಣ ಎಲ್ಲಿದ್ದ ನೋಡಿ ಏನು ಅಂತ ಕೇಳಿದಂತ. ಅದೇ ಪಾಪ ಗಿಡ ಏನ್ ಮಾತಾಡ್ತದೆ ಹೇಳಿದ್ರೆ, ಗಿಡ ಮಾತಾಡಂಗಿಲ್ಲ. ಗಿಡದ ಮುಂದೆ ನಾವು ಮಾತಾಡಿದ್ರೆ ಜನ ನಮ್ಮ ಬಗ್ಗೆ ಮಾತಾಡ್ಕೊಳ್ಳಿ ಶುರು ಮಾಡ್ತಾರೆ. ಗಿಡ ಮಾತಾಡಂಗಿಲ್ಲ, ಗಿಡದ ಮುಂದೆ ನಾವು ಮಾತಾಡಿದ್ರೆ ಜನ ನಮ್ಮ ಬಗ್ಗೆ ಪ್ರಾಯಶಃ ಲೂಸ್ ಆಗಿರ್ಬೇಕು. ಗಿಡದ ಮುಂದೆ ಕೂತ್ಕೊಂಡು ಮಾತಾಡ್ತದೆ ಹುಚ್ಚರಂಗ ಅಲ್ರಿ, ಮಂದಿ ಮುಂದೆ ಕೂತ್ಕೊಂಡು ಮಾತಾಡಿದ್ರು ಹುಚ್ಚನೆ, ಗಿಡದ ಮುಂದೆ ಕೂತ್ಕೊಂಡು ಮಾತಾಡಿದ್ರು ಹುಚ್ಚನೆ. ಹೆಂಗೂ ಎರಡೂ ಕಡೆಗೂ ಸಮಾನವಾದ ಬಿರುದು ಬಾವಲಿಗಳಿದ್ದಾಗ ವಿಚಾರ ಯಾಕೆ ಮಾಡ್ಬೇಕಪ್ಪ? ಮತ್ತೆ ಅಕಸ್ಮಾತ್ ಗಿಡ ಏನಾರ ಮಾತಾಡ್ಬಿಟ್ರಿ ಏನ ಬಡ ಅಂತ ಒಬ್ಬ ಗೋಪಿಕಾಸ್ತ್ರೀ ಅಂತಾಳಂತ, ಅಶೋಕ ಏಷಃ ಪರವೇದನ ಅನಭಿಜ್ಞ. ಇವನ ಹೆಸರೇ ಅಶೋಕ. ಇನ್ನೊಬ್ಬರ ದುಃಖ ಇವ್ಗೆ ಹೆಂಗ್ ಗೊತ್ತಾಗ್ತದೆ? ಶೋಕ ಅಂದ್ರೆ ದುಃಖ, ಅಶೋಕ ಅಂದ್ರೆ ದುಃಖ ಇಲ್ಲದ್ದು. ಇನ್ನೊಬ್ಬರ ದುಃಖ ಇದಕ್ಕೆ ಗೊತ್ತೇ ಆಗಂಗಿಲ್ಲ. ಅದಕ್ಕೆ ಅಶೋಕ ವೃಕ್ಷ ಹೂ ಹೆಂಗ್ ಕೊಡ್ತದೆ ಗೊತ್ತೇನ್ರಿ? ಗರ್ಭಿಣಿ ಸ್ತ್ರೀ ಬಂದದಕ್ಕೆ ಕಾಲಿನಿಂದ ಒದಿಬೇಕಂತ, ಸ್ಪರ್ಶ ಮಾಡ್ಬೇಕಂತ, ಆವಾಗ ಹೂ ಕೊಡ್ತದೆ ಅಂತ ಒಂದು ನಿಯಮದದ್ದು. ಹಿಂಗಾಗಿ ಇದು ಒದಿಸ್ಕೊಂಡ್ರೆ ಹೂ ಬಿಡುವುದು. ಇನ್ನೊಬ್ಬರ ದುಃಖ ಇದಕ್ಕೆ ಗೊತ್ತಿಲ್ಲ. ಇದರರ್ಥ ಹೋಗಿ ನಾವೇನು ಕೃಷ್ಣ ಕೃಷ್ಣ ಅನ್ಬೇಕಪ್ಪ ಅಂತೇಳಿ ಅಶೋಕನ ಬಗ್ಗೆ ಹೇಳ್ಯಾರ. ಹಿಂಗಾಗಿ ಆ ಅಶೋಕ ವನಗಳಲ್ಲಿ ಹೂಗಳು ತುಂಬಿ ಅರಳಿ ನಿಂತಿರುವಾಗ ರಾಮ ಸೀತೆಯ ಕೈಯನ್ನು ಹಿಡ್ಕೊಂಡು ಭುಜದ ಮೇಲೆ ಕೈ ಹಾಕೊಂಡು ಅವನು ಹಿಡ್ಕೊಂಡು ವನಗಳಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಅಂತ ತಿಳಿಸಿದ್ದಾರೆ. ಆ ಕಾಲದಲ್ಲಿ ಮತ್ತು ಉಳಿದ ಕಾಲದಲ್ಲಿ ದೇವತೆಗಳು ಗಂಧರ್ವರು ಗಾಯನ ಮಾಡಬೇಕಂತೆ. 15ನೇ ಶ್ಲೋಕದಲ್ಲಿ ಗಾಯಂತಿ ಚೈನ ಮನುರಕ್ತ ಧಿಯಾ ಸುಕಂಠ ಗಂಧರ್ವ ಚಾರಣಗಣ ಸಹಚಾಪ್ಸರೋಭಿ ತಂ ತುಷ್ಟುರ್ಮುನಿಗಣ ಸಹಿತ ಸುರೇಶೈ ರಾಜಾನಯೇನ ಮನೋಯಾಂತಿ ಸದಾ ಪ್ರಮತ್ತಾಃ. ಗಂಧರ್ವ ಚಾರಣಗಣ, ಇವುಗಳು ಕೆಲವು ದೇವತೆಗಳ ಗುಂಪು. ಇವರು ಎದಕ್ಕೆ ಸೃಷ್ಟಿ ಮಾಡ್ಯಾರ ಅಂತಂದ್ರೆ, ಗಂಧರ್ವ ಚಾರಣ ಇವುಗಳ ಗಣಗಳು ಹಾಡು ಹಾಡಲಿಕ್ಕೆ, ತಬಲಾ ಬಾರಿಸ್ಲಿಕ್ಕೆ, ಪೇಟಿ ಬಾರಿಸ್ಲಿಕ್ಕೆ, ತಂಬೂರಿ ವೀಣಾ ಬಾರಿಸ್ಲಿಕ್ಕೆ ಇವಕ್ಕೆ ಸೃಷ್ಟಿ ಮಾಡ್ಯಾರ. ಭಾರಿ ಭಾರಿ ಗಂಧರ್ವರಂತೆ. ನಮ್ಮಲ್ಲೆಲ್ಲ ಸ್ವಲ್ಪ ಚಲೋ ಹಾಡ್ಲಿಕ್ಕೆ ಹತ್ಕೊಳ್ಳಿ ಗಾನ ಗಂಧರ್ವರು ಅಂತ ಹಿಂಗೆ ಕರಿತಿರ್ತಾರೆ. ಕೆಲವರಿಗೆ ಗಾನ ಗರ್ಧರ್ವರು ಅಂತೂ ಕರೆದಿರ್ತಾರೆ. ಮತ್ತು ಹಂಗೆ ಗಂಧರ್ವರಾದ ಮೇಲೆ ಗರ್ಧರ್ವರು ಅಂತೂ ಇರ್ತಾರಲ್ಲ, ಗಾನ ಗಂಧರ್ವರು ಅಂತ ಕರಿತಿರ್ತಾರೆ. ಗಂಧರ್ವರ ಗಾನ ಅಷ್ಟು ಬಹಳ ಚಂದ ಇರ್ತದಂತ. ಗಾಯಂತಿ ಚೈನ ಅನುರುಕ್ತ ಧಿಯ, ಭಕ್ತ್ಯುದ್ರೇಕದಿಂದ ಹಾಡಬೇಕಂತೆ. ಸುಕಂಠ, ಹಾಡು ಹೆಂಗಿತ್ತು, ಅವ್ರ ಕಂಠ ಹೆಂಗಿತ್ತು ಅಂದ್ರೆ ಒಳ್ಳೆ ಇಂಪಾದ ಕಂಠ. ಕೇಳಿದ್ರೆ ಮತ್ ಹಾಡು ಕೇಳ್ಬೇಕು ಅಂತ ಅನಿಸ್ತಿರ್ಬೇಕ್ರಿ. ಒಂದೇ ಸರ್ತಿ ಹಾಡಿದ ಕೂಡಲೇ ಯಾವಾಗ ಮುಗಿಸ್ತೀರಿ, ನಿಮ್ದು ಮುಗೀತು ಅಂತಂದ್ರೆ ನಾವು ಹೊರಡಬೇಕು ಅಂತ ಇಟ್ಕೊಂಡಿದ್ದೀವಿ
ಅಲ್ಲ ಮೊದಲೇ ಹೋಗ್ಬೇಕು ಬೇಡ ಅಂತ ಯಾರೋ ಕೇಳಿದ್ರಂತ. ಇಲ್ಲ ಉಳಿದವರೆಲ್ಲ ಇನ್ನೂ ಎದ್ದಿಲ್ಲಲ್ಲ, ಅದಕ್ಕೆ ನಾವು ಎದ್ದು ತಪ್ಪಾಗ್ತದೆ ಕೂತೀವಿ ಅಂತ ಹೇಳಿದ್ರಂತ. ಅದಕ್ಕೆ ಹಂಗೆ ಆಡಬಾರ್ದಂತ. ಒಬ್ಬರು ಹಿರಿಯರು ಚಷ್ಟೆ ಮಾಡ್ತಿರ್ಬೇಕ್ರಿ. ಹಾಡು ಹಾಡೋ ಕಾಲಕ್ಕೆ ಹೋಗಿ ಕೂಡ್ಬೇಕಂತ. ಅಲ್ರಿ ಈ ಕೆಟ್ಟ ಕರ್ಕಶ ಇರ್ತದೆ, ಏನು ಕೇಳಿಕ್ ಹೋಗಿ ಕುಡಿದಿರ್ತದೆ ಅಂತಂದ್ರೆ ಹೆಂಗೆ ಹಾಡಬಾರ್ದು ಅಂತ ಗೊತ್ತಾಗ್ಲಿಕ್ಕೆ ಹೋಗಿ ಕೊಡ್ಬೇಕಂತಲ್ಲ. ಹಾಡು ಕೇಳಲಿಕ್ಕೆ ಹಾಡ್ಲಿಕ್ಕಲ್ಲ, ಹಾಡು ಕೇಳಿ ಆನಂದ ಪಡ್ಲಿಕ್ಕಲ್ಲ, ಹೆಂಗೆ ಹಾಡಬಾರ್ದು ಅಂತ ತಿಳ್ಕೊಳಿಕ್ಕೆ ಹೋಗಿ ಕೊಡ್ಬೇಕಂತ. ಅದಕ್ಕೆ ಗಾಯಂತಿ ಚೈರಮನುರಕ್ತ ಧಿಯಸ್ಸು ಕಂಠ, ಒಳ್ಳೆ ಕಂಠ ಸಿರಿ ಶಾರೀರ ಒಳ್ಳೆದು. ಗಂಧರ್ವ ಚಾರಣಗಳ ಸಹಜ ಅಪ್ಸರೋಭಿಹಿ, ಬರೇ ತಾವಷ್ಟೇ ಹಾಡ್ತಿರ್ಲಿಲ್ಲ, ಅಪ್ಸರಾ ಸ್ತ್ರೀಯರನ್ನು ಕರ್ಕೊಂಡು ಬಂದು ಹಾಡಿಸ್ತಿದ್ರಂತೆ. ತಮ್ ತುಷ್ಟುವರು ಮುನಿಗಣ ಸಹಿತ ಸ್ವರೇಶೈಹಿ, ಇವರು ಗಂಧರ್ವರೆಲ್ಲ ಹಾಡು ಹಾಡ್ತಾ ಇದ್ರು. ಮುನಿಗಳೆಲ್ಲ ದೊಡ್ಡ ದೊಡ್ಡ ದೇವತೆಗಳನ್ನು ಕರ್ಕೊಂಡು ಬಂದು ರಾಮನನ್ನ ಸ್ತೋತ್ರ ಮಾಡ್ತಾ ಇದ್ರು. ಇನ್ನು ರಾಜರು ಯಾವಾಗಲೂ ರಾಮನನ್ನ ಅನುಸರಣೆ ಮಾಡ್ತಾ ಇದ್ರು ಅಂತ. ಇಷ್ಟು ರಾಮರಾಜ್ಯ ಮೊದಲನೇ ಶ್ಲೋಕದಿಂದ, ನಿನ್ನೆ ಪ್ರಾರಂಭದಲ್ಲಿ ಏನು ಕೇಳಿದ್ವಿ, ಮೊದಲನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೆ ಬಂದ ಸಾರಾಂಶ ಎಷ್ಟು ಅಂದರೆ, ರಾಮ ತಾನು ಪಟ್ಟಾಭಿಷಿಕ್ತನಾಗಿ ಲಕ್ಷ್ಮಣನಿಗೆ ಯುವರಾಜನನ್ನಾಗಿಸಬೇಕು ಅಂತ ಅಪೇಕ್ಷೆ ಪಟ್ಟ. ಲಕ್ಷ್ಮಣನವಲ್ಲೇ ನಿನ್ನ ಪಾದ ಸೇವೆ ಮಾತ್ರ ಬೇಕು ಅಂತ ಕೇಳಿಕೊಂಡ. ಅವನಿಗೆ ಪಾದ ಸೇವೆಯನ್ನು ಕೊಟ್ಟು ಭರತನಿಗೆ ಯುವರಾಜನ ಪಟ್ಟಾಭಿಷೇಕವನ್ನು ಮಾಡ್ತಾನೆ, ಯುವರಾಜನಾಗ್ತಾನೆ ಭರತ. ಅದಾದ ಮೇಲೆ ರಾಮ ರಾಜ್ಯವನ್ನು ಹೆಂಗೆ ಪರಿಪಾಲನೆ ಮಾಡಿದ ಅಂತ 8 ಶ್ಲೋಕಗಳಲ್ಲಿ ಹೇಳಿ 9, 10, 11 ಅಂದರೆ ಮುಂದಿನ ಶ್ಲೋಕಗಳಲ್ಲಿ ರಾಮನ ವರ್ಣನೆ, ರಾಮ ಸೀತೆಯ ಜೊತೆಗೆ ವಿಹಾರ ಮಾಡಿದ್ದು, ದೇವತೆಗಳೆಲ್ಲ ಅವನ ಕೀರ್ತಿಯನ್ನು ಗಾಯನ ಮಾಡಿದ್ದನ್ನು ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಮುಗಿಸಿದ ಮೇಲೆ ಇನ್ನು 9ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಎಷ್ಟು ದಿವಸ ರಾಜ್ಯಭಾರ ಮಾಡಿದ ಬೇಕಲ್ಲ, ರಾಮ ಎಷ್ಟು ದಿವಸ ರಾಜ್ಯಭಾರ ಮಾಡಿದ ಅಂತ. ಏನೋ 1 ವರ್ಷ ಇದ್ದ, 2 ವರ್ಷ ಇದ್ದ, 5 ವರ್ಷ ಇದ್ದ, 10 ವರ್ಷ ಇದ್ದ, 3 ಟರ್ಮ್ ಬಂದ, 4ನೇ ಟರ್ಮ್ ಬರ್ತಾ ಮೋದಿ ಅಂತ ಹೆಂಗೆ ಬರ್ತಿದ್ನೋ ಹೆಂಗಿದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಏವಂ ತ್ರಯೋದಶ ಸಹಸ್ರಮಸೌ ಸಮಾಸ್ತು ಪೃಥ್ವೀಂ ರಕ್ಷ ವಿಜಿತಾರಿರಮೋಘ ವೀರ್ಯಃ ಆನಂದಮಿಂದುರಿವ ಸಂದದದಿಂದಿನೇಶೋ ಲೋಕಸ್ಯ ಸಾಂದ್ರ ಸುಖವಾರಿಧಿರ ಪ್ರಮೇಯಃ. ಏವಂ ಇದೇ ರೀತಿಯಾಗಿ ತ್ರಯೋದಶ ಸಹಸ್ರಂ ಅಸೌ ಸಮಾಹ, ತ್ರಯೋದಶ ಸಹಸ್ರಂ ಸಮಾಹ ಅಂದರೆ 13,000 ವರ್ಷಗಳವರೆಗೆ ಪೃಥ್ವೀಂ ರಕ್ಷ, ಭಗವಂತ ಪೃಥ್ವಿಯನ್ನು ರಕ್ಷಣೆ ಮಾಡಿದ್ದಾನೆ. ರಾಮ ಎಷ್ಟು ದಿವಸ ರಾಜನಾಗಿದ್ದ? 13,000 ವರ್ಷಗಳು. ಕಲ್ಪನೆ ಬರುವುದಿಲ್ಲ. 13,000 ವರ್ಷ ಅಂದ್ರೆ ಏನಂತ ತಿಳ್ಕೊಬೇಕ್ರಿ ಎಲ್ಲರ. ನಮಗಿನ್ನೂ ಕಲಿಯುಗ ಶುರುವಾಗಿ 5,000 ವರ್ಷ ಆಗಿದೆ. ಬರೀ ಕಲಿಯುಗ ಶುರುವಾಗಿ ಮತ್ತೆ ಅಷ್ಟಕ್ಕೂ ಇಷ್ಟು ಪರಿಯಿಂದ ಬಿಟ್ಟು ಸರಿ ಬಿಟ್ಟು ಕಣ್ಲಿ ನೋಡ್ತಿರ್ತೀವಿ. ಯಾವಾಗರ ಮುಗಿತದೋ ಕಲಿಯುಗ ಅಂತ ತಿಳ್ಕೊಂಡು ಹೇಳಿ ಏನೋ ನಾಳೆ ನಾಳೆ ಮುಗಿದು ಹೋಗ್ಬಿಡ್ತದೆ ಅಂತ ಅನ್ನೋ ಸಂತೋಷದಿಂದ ಇವು 5,000 ವರ್ಷಕ್ಕೆ ರಾಮಚಂದ್ರ 13,000 ವರ್ಷಗಳಂತೆ. 1 ವರ್ಷ ಮುಗೀತು, 10 ವರ್ಷ ಮುಗೀತು, 100 ವರ್ಷ ಮುಗೀತು, 900 ವರ್ಷ ಮುಗೀತು, 999 ವರ್ಷ ಮುಗೀತು, 1,000 ವರ್ಷ ಆಯ್ತು. ಮತ್ತ 1,001 ಆಯ್ತು, 1,010 ಆಯ್ತು, 1,999 ಆಯ್ತು, 2,000 ಆಯ್ತು. ಹಿಂಗೆ ಹೋಗಿ 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 13,000 ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡಿದ್ದಾನೆ. ಹೌದು, ಇಷ್ಟು ವರ್ಷ ಇದ್ನಲ್ಲ, ಏನಾದರೂ ಶತ್ರುಗಳು ಯುದ್ಧ ಮತ್ತೊಂದಿತ್ತೆ ಅಂದ್ರೆ ವಿಜಿತಾರಿಹಿ ಅಮೋಘ ವೀರ್ಯ, ಶತ್ರುಗಳನ್ನೆಲ್ಲ ಗೆದ್ದು ಬಿಟ್ಟಿದ್ದರಿಂದ ಯಾವ ಶತ್ರುಗಳೇ ಉಳ್ಕೊಂಡಿರಲಿಲ್ಲ. ಯಾಕೆ? ಅಮೋಘ ವೀರ್ಯ, ಭಾರೀ ಪರಾಕ್ರಮಿಯಾಗಿರುವಂತಹ ದಿಮ. ಇವ್ರ ಮುಂದೆ ಯುದ್ಧಕ್ಕೆ ಯಾರು ಬಂದು ನಿಂತ್ಕೊಳ್ಬೇಕಪ್ಪ? ಸಾಂದ್ರ ಸುಖ ವಾರಿಧಿ ಅಪ್ರಮೇಯ, ಸುಖಪೂರ್ಣ ಸುಖದ ಸಾಗರದಂತಿರುವಂತಹ ಪರಮಾತ್ಮ ಅಪ್ರಮೇಯನಾದವನು ಇಂದಿರೇಶ ಲಕ್ಷ್ಮೀಪತಿಯಾದ ರಾಮಚಂದ್ರ. ಇಂದುರಿವ ಲೋಕಸ್ಯ ಆನಂದಂ ಸಂದದತ, ಚಂದ್ರನನ್ನ ಕಂಡಾಗ ಲೋಕದ ಜನರಿಗೆಲ್ಲ ಆನಂದ ಉಂಟಾಗುವಂತೆ ರಾಮಚಂದ್ರನ ಕಂಡಾಗ ಆನಂದ ಆಗ್ತಾ ಇತ್ತು ಅಂತ ತಿಳಿಸಿಕೊಟ್ಟಿದ್ದಾರೆ. ಉಳಿದೆಲ್ಲ ವಿಶೇಷಣಗಳು ಬೇಡ. ಪ್ರಧಾನವಾದ ಅಂಶ ಎಷ್ಟು? 13,000 ವರ್ಷ ಅಂತ. ಇನ್ನು 17ನೇ ಶ್ಲೋಕ. 17ನೇ ಶ್ಲೋಕದಲ್ಲಿ ಒಂದು ವಿಚಿತ್ರ ಇದೆ. ಹೆಚ್ಚಿನ ಅಂಶಗಳನ್ನು ಹೇಳಿಲ್ಲ. ಏನು ಹೆಚ್ಚಿನ ಅಂಶವನ್ನು ಹೇಳಿಲ್ಲ ಅಂತಂದ್ರೆ, ಸೀತಾದೇವಿ ಲವಕುಶರನ್ನ ಅಯೋಧ್ಯ ಪಟ್ಟಣದಲ್ಲೇ ಹಡದ್ಲ, ವಾಲ್ಮೀಕಿಗಳ ಆಶ್ರಮದಲ್ಲಿ ಹಡದ್ಲ. ಆಚಾರ್ಯ ಈ ಬಗ್ಗೆ ಏನೂ ಮಾತನಾಡುವುದಿಲ್ಲ. ಆಚಾರ್ಯ ನೆಕ್ಸ್ಟ್ ಹೇಳೋದೇನು ಅಂದ್ರೆ, ಲವಕುಶರು ಹುಟ್ಟಿಬಿಟ್ರು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಎಲ್ಲಿ ಯಾವ ಪ್ರದೇಶದಲ್ಲಿ ಅಂತ ನಾವು ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡುವುದಿಲ್ಲ. ವಾಲ್ಮೀಕಿ ರಾಮಾಯಣ ನೋಡಿದಾಗ ವಾಲ್ಮೀಕಿಗಳ ಆಶ್ರಮದಲ್ಲಿ ಲವಕುಶರು ಹುಟ್ಟಿದ್ರು ಅನ್ನೋ ಮಾತನ್ನು ಕೇಳ್ತೇವೆ ನಾವು. ಅದಕ್ಕೆ ಹೇಳಿದ್ರು,
ದೇವ್ಯಾಂ ಸ ಚ ಜನಯರಿಂದ್ರ ಹುತಾಶನೌ ದ್ವೌ ಪುತ್ರೌ ಯಮೌ ಕುಶಲವೌ ಬಲಿನೌ ಗುಣಾಢ್ಯೌ. ಮೊದಲನೆಯದ್ದು ಸಹ ರಾಮಚಂದ್ರ ದೇವ್ಯಾಂ ಚ ಅಜನಯತ, ಮತ್ತೆ ಹೀಗೆ ಸುಖವಾಗಿ ಅವಳ ಜೊತೆಗೆ ಇದ್ದದ್ದಲ್ಲ, ಸಂತಾನವನ್ನು ಪಡೆದಿದ್ದಾನೆ. ಯಾರವರಿಬ್ಬರು ಮಕ್ಕಳು? ಲವಕುಶರು ಅಂತ ಅಲ್ಲ, ಮತ್ತೆ ಹೆಂಗೆ ಹೇಳ್ಬೇಕು? ಕುಶಲವರು ಅಂತ ಹೇಳಬೇಕು ಅವಾಗ ಹೆಸರನ್ನು. ನಾವೇನ್ ಮಾಡ್ತಿರ್ತೀವಿ, ಅರ್ಜೆಂಟಿಗಲ್ಲ ಪೂರ್ಣ ಜಂಟಿಗೆ ಏನ್ ಮಾಡ್ತಿರ್ತೀವಿ, ಲವಕುಶ್ ಮತ್ತ ಲವಕುಶ್ ಅಂತ ಹೇಳ್ಬಿಡೋದು. ಯಾರಿಗೆ ಲವ್ ಆಗಿ ಯಾರಿಗೆ ಖುಷಿ ಆತೋ ಯಾರಿಗೂ ಗೊತ್ತಾಗಿರಬಾರ್ದು. ಪುಣ್ಯಾತ್ಮರಿ ಹಿಂಗೆ ತಪ್ಪು ಉಚ್ಚಾರಣೆ ಬರಬಾರದು. ಲವ ಕುಶ ಅಲ್ಲ, ಕುಶಲವರು ಅಂತ ಹೇಳಬೇಕು. ಇವರಿಬ್ಬರು ಯಾರ ಅವತಾರ ಅಂತ ಕೇಳಿದ್ರೆ ಇಂದ್ರ ಹುತಾಶನೌ. ಬಹಳ ಚಂದ ಇದೆ. ಏನದು? ಇಂದ್ರ ಮತ್ತು ಅಗ್ನಿ. ಇಂದ್ರ ಅಗ್ನಿಗಳೇ ಕುಶಲವರಾಗಿ ಹುಟ್ಟಿ ಬಂದಿದ್ದಾರೆ. ಕುಶ ಎಂಬುವ ಹೆಸರಿನಿಂದ ಇಂದ್ರದೇವರು, ಲವ ಎಂಬ ಹೆಸರಿನಿಂದ ಅಗ್ನಿ ರಾಮನ ಮಕ್ಕಳಾಗಿ ಬಂದಿದ್ದಾರೆ. ನೋಡ್ರಿ, ಕುಶಲವರ ಹೆಸರನ್ನು ಕೇಳಿರ್ತೀವಿ, ಲವ ಕುಶಲ ಅಂತ ಕೇಳಿರ್ತೀವಿ ಅಂತ ಇಟ್ಕೊಳ್ರಿ. ಅವ್ರು ಯಾರ ರೂಪ ಅಂತ ಗೊತ್ತಿಲ್ಲ. ಲವ ಅಗ್ನಿ, ಕುಶ ಇಂದ್ರ. ಈ ಇಂದ್ರದೇವರು ಇದೇ ರಾಮಾಯಣದಲ್ಲಿ ಎಷ್ಟು ಕಡೆ ಹುಟ್ಟಿರ್ಬೇಕ್ರಿ? ಅಲ್ಲಿ ವಾಲಿಯಾಗಿ ಹುಟ್ಟಿದ್ರು, ಇಲ್ಲಿ ವಿಶ್ವಾಮಿತ್ರನ ಅಪ್ಪ ಆಗಿ ಹುಟ್ಟಿದ್ರು, ರಾಮನ ಮಗ ಆಗಿ ಹುಡ್ತಾ ಇದ್ದಾರೆ. ಮೂರು ರೂಪಗಳು ರಾಮಾವತಾರದಲ್ಲಿ ಬಂದಿದ್ರಂತೆ. ಕೃಷ್ಣಾವತಾರದಲ್ಲಿ ಇಲ್ಲ, ಒಂದೇ ಒಂದು ರೂಪ, ಅರ್ಜುನ್ ರೂಪ ಮುಗಿದು ಹೋಯ್ತಷ್ಟೇ ಕೆಲಸ. ರಾಮಾವತಾರದಲ್ಲಿ ವಾಲಿಯಾಗಿ ಒಂದ್ಸರ್ತಿ, ಆಮೇಲೆ ವಿಶ್ವಾಮಿತ್ರನ ತಂದಿ ಗಾಧಿಯಾಗಿ ಅವನು ಅವರು ಆ ರೂಪವು ಇಂದ್ರದೇವರ ರೂಪವೇ. ಜೊತೆಗೆ ರಾಮನ ಸುಪುತ್ರನಾಗಿ ಕುಶನಾಗಿ ಹುಟ್ಟಿ ಬಂದಿದ್ದಾನೆ. ಮತ್ತ ಅವ್ರು ಹೆಂಗಿದ್ರು? ಯಮವು ನೋಡ್ರಿ, ಅವಳಿ ಮಕ್ಕಳವರು, ಟ್ವಿನ್ಸ್ ಒಟ್ಟಿಗೆ ಹುಟ್ಟಿದವರು. ಆಮೇಲೆ ಕುಶಲವು ಅಂತ ಹೆಸರು ಹೇಳ್ತಾರೆ. ಬಲಿನವು ಗುಣಾಢ್ಯವು, ಒಳ್ಳೆ ಬಲಶಾಲಿಗಳು. ಅಷ್ಟೇ ಅಲ್ಲ, ಗುಣಾಢ್ಯವು ಅಂದ್ರೆ ಗುಣವಂತರು, ತಂದೆ ತಾಯಿಗಳಿಗೆ ಯೋಗ್ಯರಾಗಿರುವಂತಹ ಮಕ್ಕಳಾಗಿದ್ದಾರೆ. ಸೀತಾದೇವಿಯಲ್ಲಿ ಶ್ರೀರಾಮ ಕುಶ ಮತ್ತು ಲವ ಎಂಬುವಂತಹ ಅವಳಿ ಮಕ್ಕಳನ್ನು ಪಡೆದಿದ್ದಾರೆ. ಆ ಮಕ್ಕಳು ಬಲಶಾಲಿಗಳು, ಗುಣಸಂಪನ್ನರಾಗಿದ್ರು. ಇಂದ್ರ ಅಗ್ನಿಗಳೇ ಕುಶಲವರಾಗಿ ಅವತಾರ ಮಾಡಿದ್ದಾರೆ. ಇಷ್ಟು ವ್ಯವಸಾಯವನ್ನು ಮುಗಿಸಿದರು. ಇನ್ನು ಶತ್ರುಘ್ನ ಕಥೆಯನ್ನು ಹೇಳ್ತಾರೆ. ಇದು ತುಂಬಾ ಸ್ವಾರಸ್ಯಮಯವಾದದ್ದು. ಈ ಶತ್ರುಘ್ನ ಕಥೆಯನ್ನು ಕೇಳಿದ ಮೇಲೆ ನಿಮಗೆಲ್ಲ ಒಂದು ಬೆಳಕು ಬರ್ತದೆ, ಒಂದು ಫಳ್ಳಂತ ಓ ಇದಾ ಅಂತ ಅನಿಸ್ತದೆ ನಿಮಗೆ. ಏನ್ ಅನಿಸ್ತದೆ ಅಂದ್ರೆ, ಒಬ್ಬ ಲವಣಾಸುರ ಅಂತ ಇದ್ದಂತೆ. ಹೆಸರೇ ಒಂದು ಲವಣಾಸುರ ಅಂತ. ಲವಣ ಅಂದ್ರೆ ಏನು ಸಂಸ್ಕೃತದಲ್ಲಿ? ಉಪ್ಪು ಅಂತ ಅರ್ಥ. ಆ ಉಪ್ಪಿನ ಮುಂದೊಂದು ಅಸುರ ಅಂತ ಸೇರಿಸ್ಬೇಕಷ್ಟೇ ಕೆಲಸ. ಉಪ್ಪಾಸುರ ಅಂತ ಹೆಸರು. ಲವಣಾಸುರ ಅಂತ ಸಂಸ್ಕೃತ ಹೇಳಿದ್ರೆ ಉಪ್ಪಾಸುರ ಅಂತ ಕನ್ನಡ ಹೇಳ್ಬೇಕಷ್ಟೇ ಕೆಲಸ. ಉಪ್ಪಿನ ಅಸುರ ಅವ ಒಂದು ಕಡೆಗೆ ರಾಜಧಾನಿ ಮಾಡಿಕೊಂಡಿದ್ದ. ಅವನದೊಂದು ಊರು. ರಾಮನಿಗೆ ಅಲ್ಲಿ ವಾಲ್ಮೀಕಿಗಳು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ರಾಮನಿಗೆ ಹೇಳಿ ಕಳಿಸಿದ್ದಂತೆ, ರಾಮ ನೀನೇನೋ ಸಣ್ಣ ಪ್ರಾಣಿ ರಾವಣನ್ ಕೊಂದು ಬಿಟ್ಟು, ಸಣ್ಣ ಹುಳುವುದು ಅದಕ್ಕೆ ಕೊಂದು ನನ್ನಂಥವನ ಜೊತೆಗೆ ಯುದ್ಧ ಮಾಡಿದ್ರೆ ನಿಂಗೆ ಆಗ ಅರ್ಥ ಆಗ್ತಿತ್ತು ದೈತ್ಯರ ಬಲ ಏನು ಅಂತ ತಿಳ್ಕೊಂಡು ಅಂತ ರಾಮನ್ ರೊಚ್ಚಿಗೆಬ್ಸಿದ್ದಂತೆ. ರಾಮ ಗೊತ್ತಿಲ್ವೇ ಇಂಥವ್ರನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳ್ಕೊಂಡು ಜನ್ಮದುದ್ದಕ್ಕೂ ಅದೇ ಕೆಲಸ ಮಾಡಿದ್ದಾನೆ. ಎಲ್ಲೆಲ್ಲಿ ಯಾರ್ಯಾರನ್ನ ಎತ್ತೆತ್ತು ಕಟ್ಟಬೇಕು, ಯಾರನ್ನ ಅಡ್ಜಸ್ಟ್ ಮಾಡಬೇಕು, ಯಾರನ್ನ ಬಯಸ್ಬೇಕು ಅಂತ ಅವ್ನಿಗೆ ಗೊತ್ತು. ಅವ್ನಿಗೇನು ಹೇಳೋದು, ಹೀಗೆ ಅಂತ ಬಾಯಿಗೆ ಬಂದಂತೆ ಹೇಳಿ ಕಳಿಸಿದ ರಾಮ ಅಂದ, ಶತ್ರುಘ್ನ ನಾ ಮನೆ ರಾಜ್ಯಭಾರ ಮಾಡ್ಕೊಂಡು ಕೂತಿದ್ದೀನಿ, ಮನೆಯೊಳಗೆ ಯಜ್ಞ ಯಾಗ ಎಲ್ಲ ನಡೀತಿರ್ತಾವ. ಇಂಥ ಹೊತ್ತಿನಲ್ಲಿ ನಾನು ಬಿಟ್ಟು ಹೋಗೋದು ಸರಿಯಲ್ಲ, ಆದ್ದರಿಂದ ನೀನೇ ಹೋಗಿ ಅವನನ್ನು ಸಂಹಾರ ಮಾಡಿ ಬಂದ್ಬಿಡು ಅಂತ ಹೇಳ್ಬಿಟ್ಟ. ಸರಿ, ರಾಮನ ಆಜ್ಞೆಯನ್ನು ತೆಗೆದುಕೊಂಡ ಶತ್ರುಘ್ನ, ಹೆಸರು ಎಷ್ಟು ಚಂದ ನೋಡ್ರಿ, ಶತ್ರುನ್ ಘಂತಿ, ಶತ್ರುಗಳನ್ನು ಸಂಹಾರ ಮಾಡಿ ಹಾಕ್ತಾನೆ ಅನ್ನೋದಕ್ಕೆ ಶತ್ರುಘ್ನ ಅಂತ ಹೆಸರು. ಹೋದ. ಶತ್ರುಘ್ನತೋ ಲವಣ ಮುಲ್ಬಣ ಬಾಣ ದಗ್ಧಂ ಕೃತ್ವ ಚಕಾರ ಮಧುರ ಪುರಮುಗ್ರವೀರ್ಯ. ರಾವಣ ಜೊತೆಗೆ, ಲವಣಾಸುರನ ಜೊತೆಗೆ ಯುದ್ಧ ಮಾಡಿ ಉಲ್ಬಣ ಬಾಣ ದಗ್ಧಂ, ಶತ್ರುಘ್ನ ತನ್ನ ಕೈಯಲ್ಲಿ ಒಂದು ಬಾಣವನ್ನು ತೆಗೆದುಕೊಂಡು ಇಡೀ ಊರ ಮೇಲೆ ಪ್ರಯೋಗ ಮಾಡಿಬಿಟ್ಟಂತೆ. ಪಟ್ಟಣವೇ ಸುಟ್ಟು ಹೋಗ್ಬಿಡ್ತಂತೆ. ಅವನು ಸುಟ್ಟು ಹೋದ, ಊರು ಸುಟ್ಟು ಹೋಯ್ತು, ಸಶೇಷ ಇಲ್ಲ, ನಿಶೇಷ ಆಗ್ಬಿಡ್ತು, ಸ್ವಚ್ಛ ಆಯ್ತು. ಆಮೇಲೆ ಆ ಊರಿಗೆ ಏನ್ ಹೆಸರು ಬಂತು ಅಂತ ಕೇಳಿದ್ರೆ ಮಥುರಾ ಪಟ್ಟಣ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಲೈಟ್ ಹಚ್ಚಿ ನೋಡ್ರಿ, ಮಥುರಾ ಪಟ್ಟಣ ಅಂತ ಯಾರೋ ನಮ್ ಕಾಕ ಇದ್ನೋ ಮಾಮ ಇದ್ನೋ, ನಿಮ್ ಕಾಕಾನು ಇಲ್ಲ ಮಾಮನೂ ಇಲ್ಲ, ಅಲ್ಲಿದ್ದವ ಎಲ್ರ ಕಾಕ ಅವ, ಎಲ್ರ ಮಾಮ ಅವ, ಎಲ್ರ ಡ್ಯಾಡಿ ಅವ. ಯಾರ ಕಾಕ ಡ್ಯಾಡಿ ಮಾಮ ಕೃಷ್ಣಾವತಾರ ಆಗಿದ್ದು ಇದೇ ಮಥುರಾ ಪಟ್ಟಣದಲ್ಲಿ. ಹಾಗಾದ್ರೆ ಮಥುರಾ ಪಟ್ಟಣಕ್ಕೂ ಮತ್ತೆ ಕೃಷ್ಣಾವತಾರಕ್ಕೂ ರಾಮಾವತಾರಕ್ಕೂ ಸಂಬಂಧ ಅಂತ ಆಯ್ತು.
ರಾಮ ತನ್ನ ಅವತಾರ ಮುಗಿಸೋ ಕಾಲದಲ್ಲಿ ಮುಂದಿನ ಅವತಾರ ಎಲ್ಲಾಗಬೇಕು ಅಂತ ಮೊದಲೇ ಸಂಕಲ್ಪ ಮಾಡ್ಕೊಂಡಿದ್ದವ. ಎಲ್ಲಿ ಆಗ್ಬೇಕು? ಮಥುರಾ ಪಟ್ಟಣದ ಆಗ್ಬೇಕು. ಅವ ಲವಣಾಸುರ ಇದ್ದವ. ಆ ಲವಣಾಸುರ ಅದು ಉಪ್ಪು ಕಟ್ಟಿ. ಲವಣಾಸುರ ಅಂದ್ರೆ ಏನು? ಉಪ್ಪು ಕಟ್ಟಿ ಅಂತ ಅರ್ಥ. ದೇವರಂದ ಈ ಉಪ್ಪು ಕಟ್ಟಿ ಊರಿನಾಗ ಹುಟ್ಟಿ ಬಂದ್ರೆ ಏನ್ ಚಂದಿರಂಗಿಲ್ಲ. ಅದಕ್ಕೆ ಆ ಲವಣವನ್ನ ಸುಟ್ಟು ಹೊರಗೆ ಹಾಕಿಸಿ ಊರನ್ನ ಮಧುರಾನು ಅಂತಾರೆ, ಮಥುರಾ ಅಂತಾರೆ. ಮಧುರಾ ಅಂದ್ರೆ ಸಿಹಿ ಅಂತ ಅರ್ಥ. ಮಥುರಾ ಪಟ್ಟಣಕ್ಕೂ ಮಧುರಾ ಪಟ್ಟಣ ಅಂತ ಇನ್ನೊಂದು ಹೆಸರು ಅದ. ಅಂದ್ರೆ ಆ ಮಧುರಾ ಪಟ್ಟಣವನ್ನ ಮಾಡಿಸ್ಬೇಕು, ನಾನು ಕೃಷ್ಣನಾಗಿ ಲೋಕಕ್ಕೆಲ್ಲ ಸಿಹಿ ಹಂಚಬೇಕು ಅಂತ ದೇವರ ಅದನ್ನು ಮಧುರಾ ಪಟ್ಟಣವನ್ನು ಮಾಡಿಸಿದ್ದಾನೆ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಈ ಕಥೆ ಹರಿವಂಶದಲ್ಲಿ ಬಂದಿರುವಂತಹದ್ದು. ಶತ್ರುಘ್ನತೋ ಲವಣ ಮುಲ್ಬಣ ಬಾಣ ದಗ್ಧಂ ಕೃತ್ವಾ ಚಕಾರ ಮಧುರಾ ಪುರಮುಗ್ರವೀರ್ಯಃ. ಇದಿಷ್ಟವಾಯಿತು, ಒಂದಾಯ್ತು. ಇನ್ನು 18ನೇ ಶ್ಲೋಕ, ಅದರಲ್ಲಿ ಏನ್ ಹೇಳ್ತಾರೆ? ಭರತ ಅವ ಎಷ್ಟು ಮಂದಿನ ಸಂಹಾರ ಮಾಡಿದ, ಏನ್ ಮಾಡಿದ, ಅವನ ಬಲ ಏನು? ಶತ್ರುಘ್ನ ಕಥೆ ಏನ್ ಹೇಳಿದ್ರಿ? ಶತ್ರುಘ್ನ ಏನ್ ಮಾಡ್ಕೊಂಡು ಬಂದ ಅಂತ ಹೇಳಿ. ಭರತ ಹೇಗಿದ್ದಾನ ಅಂತ ಕೇಳಿದ್ರೆ, ಕೋಟಿತ್ರಯಂ ಸನಿ ಜಗಾನ ತಥಾ ಸುರಾಣಂ ಗಂಧರ್ವ ಜನ್ಮ ಭರತೇನ ಸತಾಂಚ ಧರ್ಮಂ ಸಂಶಿಕ್ಷಯನ್ ಅಜಯ ಜದುತ್ತಮ ಕಲ್ಪಕೈಸ್ಸೈ ಸ್ವಂ ಯಜ್ಞೈರ್ಭವಾನಜ ಮುಖ ಸತ್ ಸಚಿವಾಶ್ಚ ಯತ್ರ ಕೋಟಿತ್ರಯಂ ನಿಜಘಾನ ಸಹ ತಥಾ ಸುರಾಣಂ ಗಂಧರ್ವ ಜನ್ಮ. ಗಂಧರ್ವರಿಂದ ಹುಟ್ಟಿಕೊಂಡು ಬಂದಿರುವಂತಹ ಅಸುರರಿದ್ರಂತೆ. ಹೆಂಗಿದ್ರು? ಸಹ ರಾಮಚಂದ್ರನು ಭರತನ ಕಡೆಯಿಂದ ಅಸುರರನ್ನು ಸಂಹಾರ ಮಾಡಿಸಿದ್ದಾನೆ. ಸಹ ಶ್ರೀರಾಮ ಗಂಧರ್ವ ಜನ್ಮ, ಗಂಧರ್ವರಿಂದಲೇ ಹುಟ್ಟಿ ಬಂದಿರುವಂತಹ ಅಸುರಾಣಂ ಕೋಟಿತ್ರಯಂ, 3 ಕೋಟಿ ಅಸುರರಿದ್ರಂತೆ. ಒಂದಲ್ಲ ಎರಡಲ್ಲ, 3 ಕೋಟಿ ಅಸುರರು. ಆ 3 ಕೋಟಿ ಅಸುರರನ್ನು ಭರತೇನ ನಿಜಗಾನ, ಭರತನ ಕಡೆಯಿಂದ ಸಂಹಾರ ಮಾಡಿಸಿದ್ದಾನೆ. ಅರ್ಥಾತ್ ರಾಮಚಂದ್ರನ ಪ್ರೇರಣೆಯಿಂದಲೇ ಭರತ ಹೋಗಿ ಯುದ್ಧ ಮಾಡಿದ್ದಾನೆ. ಬೇರೆ ವಿಷಯ, ರಾಜಾಜ್ಞೆ ಮಾಡಬೇಕಾಗಿತ್ತು ಅಥವಾ ಸರ್ವದಕ್ಕೂ ಭಗವತ್ ಪ್ರೇರಣೆ ಅನ್ನೋದು ಇದ್ದೇ ಇರ್ತದೆ ಅಂತ. ಹೊಸ ಅಂಶ ಏನು? ಭರತ ಒಬ್ಬನೇ ಹೋಗಿ 3 ಕೋಟಿ ಅಸುರರನ್ನು ಸಂಹಾರ ಮಾಡಿ ಬಂದಿದ್ದಾನೆ. ಇದು ದೊಡ್ಡ ಕಥೆ. ಇದೆ. ಭರತನ ಶಕ್ತಿ ಪರಿಚಯ ಆಗಬೇಕಾಗಿದ್ರೆ ಏಕಾಂಗಿಯಾಗಿ ಹೋಗಿ ಒಂದಲ್ಲ ಎರಡಲ್ಲ ಲಕ್ಷ ಅಲ್ಲ ಸಾವಿರ ಅಲ್ಲ ಕೋಟಿ ಅಲ್ಲ 3 ಕೋಟಿ, ಅಷ್ಟು ಕೋಟಿ. ಮತ್ತೆ ಕೋಟಿತ್ರಯಂ ಭರತೇನ ನಿಜಘಾನ ಸಂಹಾರ ಮಾಡಿಸಿದ್ದಾನೆ. ಹಾಗಾದ್ರೆ ಶತ್ರುಘ್ನನ ಕಡೆಯಿಂದ ಲವಣಾಸುರನ ಸಂಹಾರ ಮಾಡಿ ಪೂರವನ್ನ ಮಧುರಾಪುರವನ್ನು ಮಾಡಿಸಿದ. ಭರತನಿಂದ 3 ಕೋಟಿ ಗಂಧರ್ವರಲ್ಲಿ ಜನಿಸಿರುವಂತಹ 3 ಕೋಟಿ ಅಸುರರನ್ನ ಸಂಹಾರ ಮಾಡಿಸಿದ್ದಾನೆ. ಮಾಡಿಸಿದ ಮೇಲೆ ಇನ್ನು ಕೆಲವು ಕಥಾಭಾಗಗಳು ಶುರುವಾಯಿತು. ಈಗ ಇಷ್ಟೊತ್ತು ವರ್ಣನೆ ಇತ್ತು, ಮುಂದೊಂದು ಕಥಾಭಾಗ. ಮುಂದೇನು ಕಥಾಭಾಗ ಅಂದರೆ, ಇವತ್ತು ಒಂದೇ ಒಂದು ಪ್ರಧಾನವಾದ ಘಟ್ಟವನ್ನು ಹೇಳಿ ಮುಗಿಸ್ಬಿಡ್ತೇನೆ. ಶಂಭೂಕನ ವಧೆ ಅಂತ ಒಂದು ಕಥೆ. ಶಂಭೂಕ ಅಂತ ಒಬ್ಬ ಇದ್ದ. ಇದನ್ನು ಹೆಂಗೆ ಇಂಟರ್ಪ್ರೇಟ್ ಮಾಡ್ಯಾರ ಅಂತಂದ್ರೆ, ರಾಮನ ಬಗ್ಗೆ ಎಷ್ಟು ತಪ್ಪು ಕಲ್ಪನಾ ಬರಬೇಕು ಅಷ್ಟೆಲ್ಲ ತಪ್ಪು ಕಲ್ಪನಾ ಮಾಡ್ಯಾರ. ಶೂದ್ರ ಆಗಿದ್ದ, ಅದಕ್ಕೆ ರಾಮ ಅವನು ಕೊಂದ. ಈ ರಾಮ ಹಿಂಗೆ ಶೂದ್ರನ ಕೊಲ್ಕೋತ ಬಂದಾನೆ, ಈ ಬ್ರಾಹ್ಮಣರೆಲ್ಲ ಶೂದ್ರ ಮೇಲೆ ಇದನ್ನ ಮಾಡ್ಕೋತ ಇದ್ದಾರ ಅಂತ ಅವತ್ತಿಂದ ಇವತ್ತಿನ ತನಕ ಸರಿಯಾಗಿ ಕಥೆ ಕೇಳಿಸ್ಕೊಂಡಿಲ್ಲ, ಮತ್ತೊಂದು ಮಾಡಿಲ್ಲ. ಇವತ್ತೆಲ್ಲ ಇವು ಕೆಲವು ಇವು ಬಂದಿರ್ತಾವ ನೋಡ್ರಿ, ಹೋರಾಟಕ್ಕೆ ಚಳವಳಿಗೆ ಬಂದಿರ್ತಾವಲ್ಲ, ಅವಕ್ಕೆಲ್ಲ 200-300 ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ. ಕೈಯಾಗಿ ಬ್ಯಾನರ್ ಹಿಡ್ಕೊಂಡಿರ್ತಾರೆ, ಮೈಕ್ ಹಿಡ್ಕೊಂಡು ನೀವು ಎದಕ್ಕೆ ಬಂದಿರಿ ಹೇಳ್ರಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅವಕ್ಕೆ. ಇಂಥನೇ ಬರಲಿಲ್ಲ. ನಾ ಎದಕ್ಕೆ ಪ್ರೊಟೆಸ್ಟ್ ಮಾಡಿ ಎದಕ್ಕೆ ಬಂದಾನಂತ ಅವನಿಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳೋಣ ಅಂತ. ಹಂಗೆ ಸಂಸ್ಕೃತ ಬರ್ತಿರಂಗಿಲ್ಲ, ಮೂಲ ಗ್ರಂಥಗಳನ್ನು ಓದಂಗಿಲ್ಲ. ಯಾರೋ ತಪ್ಪದ್ದ ತಿಳ್ಕೊಂಡದ್ದನ್ನ ಅದನ್ನೇ ಹೇಳಿ ಅದಕ್ಕೆ ಇಷ್ಟು ಉಪ್ಪು ಖಾರ ಹಾಕಿ ಅದನ್ನ ಖರೆ ಮಾಡಿ ಜನಗಳು ಜಗಳ ಹಚ್ಚಿಡೋದು. ಇದೇ ಏನೋ ಲದ್ದಿ ಜೀವಿಗಳು ಇರ್ತಾವಲ್ಲ, ಅದು ಹಣೆ ಮಾಡಿ ಇಷ್ಟ ಲದ್ದಿ ಜೀವಿಗಳದ್ದು. ಬುದ್ಧಿಜೀವಿ ಅಂತ ಯಾವ ಕೊಟ್ಟರು ಗೊತ್ತಿಲ್ಲ, ಹೆಸರು ಲದ್ದಿ ಜೀವಿಗಳೇ ಅವ್ರದೆಲ್ಲ. ಅದು ಏನಂತ ನೋಡ್ರಿ, ಇಲ್ಲಿರೋ ಕಥೆ ಇಷ್ಟಿದೆ. ರಾಮಚಂದ್ರ ಏನ್ ಮಾಡಿದ? ಇಷ್ಟಾದ ಮೇಲೆ ತಾನು ಯಜ್ಞವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ಶ್ರೀಮದಾಚಾರ್ಯ ಒಂದು ಸಣ್ಣ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರ ಕೊಡ್ತಾರೆ. ಸಂಶಿಕ್ಷಯನ್ ಅಯಜತ ಉತ್ತಮ ಕಲ್ಪಕೈಹಿ ಸ್ವಂ ಯಜ್ಞೈಹಿ ಭವ ಅಜಮುಖ ಸತ್ ಸಚಿವಾಶ್ಚ ಯತ್ರ ಸತಾಂಚ ಧರ್ಮಂ ಸಂಶಿಕ್ಷಯನ್. 2ನೇ ಸಾಲಿನಲ್ಲಿ ಭರತನ ಕಡೆಯಿಂದ 3 ಕೋಟಿ ದೈತ್ಯರ ಸಂಹಾರ ಮಾಡಿಸಿದ ಅಂತ ಆದ ಮೇಲೆ ಶ್ರೀರಾಮನು ತನ್ನ ರಾಜ್ಯದಲ್ಲಿ ಯಜ್ಞವನ್ನ ಮಾಡ್ತಾ ಇದ್ದ ಅಂತ. ಆಚಾರ್ಯ ಪ್ರಶ್ನೆ, ಯಾರ ಹೆಸರಲ್ಲೇ ಯಜ್ಞ ಮಾಡಬೇಕು? ಈಗ ಯಾರ ಹೆಸರಲ್ಲೇ ಯಜ್ಞ ಮಾಡಬೇಕು? ಇವನಿಗಿಂತಲೂ ಉತ್ತಮರಾದವರು
ಇವನಿಗಿಂತಲೂ ಸರ್ವೋತ್ತಮರು ಶ್ರೇಷ್ಠರು ಯಾರಾದರೂ ಇದ್ರೆ ಅವನ ಹೆಸರಲ್ಲಿ ಯಜ್ಞ ಮಾಡಬೇಕು. ರಾಮನಿಗಿಂತ ಎಲ್ಲಾದರೂ ಶ್ರೇಷ್ಠರಾದವರು ಇಲ್ಲವೇ ಇಲ್ಲಲ್ಲ. ಹೋಗ್ಲಿ, ಯಜ್ಞದಲ್ಲಿ ಬೇರೆ ಇನ್ಯಾರಾದರೂ ಆಹುತಿಗಳನ್ನು ತಗೊಳ್ತಾರ ಅಂತ ಕೇಳಿ ಕೃಷ್ಣ ಅಂತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ನಾನೇ ಎಲ್ಲ ಯಜ್ಞಕುಂಡದಲ್ಲಿ ಇದ್ದುಕೊಂಡು ಎಲ್ಲ ಗಬಗಬ ಅಂತ ತಿನ್ನೋ ನಾನೇ. ಅಂದಮೇಲೆ ಇವನಿಗಿಂತ ಉತ್ತಮರಾದವರು ಮತ್ತೊಬ್ಬರಿಲ್ಲ. ಯಜ್ಞ ಭೂಮಿಯಲ್ಲಿ ಇದ್ದು ಇವನೇ ಸ್ವೀಕಾರ ಮಾಡ್ತಾನೆ. ಹೀಗಿರುವಾಗ ರಾಮ ಯಾಕೆ ಯಜ್ಞವನ್ನ ಮಾಡಿದ ಅಂತ ಕೇಳಿದ್ರೆ, ಸತಾಂ ಚ ಧರ್ಮಂ ಸಂಶಿಕ್ಷಯನ್, ಸಜ್ಜನರಿಗೆ ಧರ್ಮ ಶಿಕ್ಷಣವನ್ನ ಮಾಡಬೇಕಲ್ಲ. ಮುಂದೆ ಬರುವ ಲೋಕದಲ್ಲಿರುವ ಸಜ್ಜನರು ಯಜ್ಞವನ್ನ ಮಾಡಬೇಕು, ಯಾಗವನ್ನ ಮಾಡಬೇಕು, ನಿತ್ಯ ಕರ್ಮಗಳನ್ನು ಮಾಡಬೇಕು, ವೇದೋಕ್ತವಾದ ಧರ್ಮಾನುಷ್ಠಾನಗಳನ್ನು ಮಾಡಬೇಕು. ಯಾವಾಗ ಸಾಧ್ಯ? ಭಗವಂತ ಅವತಾರ ಮಾಡಿ ಬಂದವನು ತಾನು ಮಾಡಿದರೆ ಮಾತ್ರ ಮುಂದಿನ ಮಾಡ್ಲಿಕ್ಕೆ ಸಾಧ್ಯ. ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅರ್ಜುನ, ನನಗೇನು ಈ ಲೋಕದಾಗ ಯಾವುದು ಪಡಿಬೇಕಾದದ್ದಿಲ್ಲ. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು, ಏನು ಮಾಡಬೇಕಾದಿಲ್ಲ. ನಾನವಾಪ್ತಂ ಅವಾಪ್ತವ್ಯಂ, ಹೊಂದಿಲ್ಲ ಹೊಂದಬೇಕಾದದ್ದೇನೋ ಅದ ಇಲ್ಲ. ಕೃಷ್ಣ ಹಿಂಗೊಂದು ಯಜ್ಞ ಮಾಡಿದ, ಅದಕ್ಕಿಂತ ಅದೊಂದು ಫಲ ಬಂತು. ಎದಕ್ಕೆ? ಏನು ಹೊಂದಬೇಕಾಗ್ಯದ? ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಭೂಹು ಭುವಃ ಸ್ವಹ, ಈ ಮೂರು ಲೋಕಗಳಲ್ಲಿ ನಾನು ಎಲ್ಲೇ ಇದ್ರೂ ಕೂಡ ಕೃಷ್ಣ ಇಂಥದ್ದನ್ನು ಮಾಡಬೇಕಾಗಿತ್ರಿ ಅಂತ ಏನೂ ಇಲ್ಲ ನನ್ನ ಕರ್ತವ್ಯ. ಇಲ್ಲ ನಾನವಾಪ್ತಮವಾಪ್ತವ್ಯಂ, ಏನೋ ಹೊಂದಿಲ್ಲ ಅದನ್ನು ಹೊಂದಬೇಕಾಗಿರೋದಕ್ಕೆ ಮಾಡ್ತೀನಿ ಅಂದ್ರೆ ಏನಿಲ್ಲ. ಮತ್ತೆ ಎದಕ್ಕಿದ್ದಿ? ವರ್ತ ಏವಚ ಕರ್ಮಣಿ, ಆದರೂ ಕರ್ಮ ಮಾಡ್ತೀನಿ. ಕಾರಣ ಏನು? ಮಮೈವಯೋ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಹೇ ಪಾರ್ಥ, ಮಮ ವರ್ತ್ಮ, ನನ್ನ ಹಾದಿಯನ್ನ ತುಳಿತಾರೆ ಈ ಮುಂದಿನ ಜನ ಎಲ್ಲ. ಸುಮ್ಮನೆ ದೊಡ್ಡವರಾಗೋದಲ್ರಿ, ದೊಡ್ಡವರಾಗಿ ಕೂಡೋ ದೊಡ್ಡಿಸ್ತಾರ ಅಲ್ಲ, ಅವರನ್ನು ನೋಡಿ ಸಾವಿರ ಸಾವಿರ ಜನ ಫಾಲೋ ಮಾಡ್ತಾ ಇರ್ತಾರೆ. ರಾಮ ಕೃಷ್ಣ ಎಷ್ಟು ಜವಾಬ್ದಾರಿಯುತರಾಗಿ ವ್ಯವಹಾರ ಮಾಡ್ತಾರೆ ಅಂದ್ರೆ, ಕೃಷ್ಣ ಅಂತಾನೆ ಮಮ ವರ್ತಮಾನು ವರ್ತಂತೆ, ನಾನು ಯಾವ ದಾರಿಯಲ್ಲಿ ಹೋಗ್ತೀನಿ ಅದೇ ದಾರಿಯಲ್ಲಿ ಬರ್ತಾರೆ ಜನ. ಏನಾದರೂ ನೀವು ಕೇಳಿಕ್ ಹೋದ್ರೆ ಕೃಷ್ಣ ಮಾಡಿಲ್ವೇನು ಅಂತ ಕೇಳ್ತಾರೆ ಹೊರತಾಗಿ ಮ್ಯಾಲಿನ ಫ್ಲೋರ್ ಒಳಗೆ ಯಾಕೆ ಏನು ಅಂತ ವಿಚಾರ ಮಾಡೋದೇ ಇಲ್ಲ. ಅದಕ್ಕೆ ಭಾಗವತದ ಮಾತು ಬಂದದ್ರಿ. ಏನ್ ಬಂದದ ಅಂದ್ರೆ, ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲಂ ವಿಭೋಹೋ. ರಾಮನಾಗಿ ಅವತಾರ ಮಾಡಿದ, ಮನುಷ್ಯನಾಗಿ ಬಂದ. ಯಾಕೆ ಮನುಷ್ಯನಾಗಿ ಬಂದ? ರಾಮಾವತಾರ ಮಾಡಿದ್ದಾನೆ ಅಂದ್ರೆ, ಆ ರಾವಣನ್ ಕೊಲ್ಬೇಕಾಗಿತ್ತು, ಈ ಕುಂಭಕರ್ಣನ್ ಕೊಲ್ಬೇಕಾಗಿತ್ತು, ಬರೀ ಕೊಲ್ಲಿಕ್ ಬಂದನಂತ ತಿಳ್ಕೊಂಡ್ರೆ ಎಂದು ಎಲ್ಲರ ಹನುಮಂತ ದೇವರು ಭಾಗವತದಲ್ಲಿ ಹೇಳುವಂತಹ ಮಾತಿದು. ಮರ್ತ್ಯಾವತಾರಸ್ತು ಇಹ, ಮನುಷ್ಯಾಕಾರದ ಶರೀರವನ್ನು ತೆಗೆದುಕೊಂಡು ಬಂದು ಮನುಷ್ಯರ ಮಧ್ಯದಲ್ಲಿ ನಡೆದಾಡುವುದು ಯಾಕೆ? ದೇವರು ರಾಮಚಂದ್ರ ಅಂದ್ರೆ ಮರ್ತ್ಯ ಶಿಕ್ಷಣಂ. ಒಬ್ಬ ಮನುಷ್ಯ ತಾನು ಜೀವನದಲ್ಲಿ ಹೇಗೆ ಬಾಳ್ಬೇಕು, ಬದುಕಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಬಂದಿರ್ತಾನೆ. ರಕ್ಷೋವಧ ಇವ ನ ಕೇವಲಂ ವಿಭೋ. ಪರಮಾತ್ಮ ಬರೀ ರಾಕ್ಷಸ ಸಂಹಾರಕ್ಕೆ ಬಂದಿಲ್ಲ, ಅದು ಹೌದು. ರಾಕ್ಷಸರ ಸಂಹಾರವು ಒಂದು ಭಾಗ, ಸಂಪೂರ್ಣ ಭಾಗ ಅಲ್ಲ. ಇನ್ನೊಂದು ಭಾಗ ಯಾವುದು? ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು ಪರಮಾತ್ಮ. ಹಾಗಾದ್ರೆ ಸತಾಂಚ ಧರ್ಮಂ ಸಂಶಿಕ್ಷಯ, ಸಜ್ಜನರಿಗೆ ಯಜ್ಞದ ಶಿಕ್ಷಣವನ್ನು ಕೊಡುವುದಕ್ಕಾಗಿ ಅಯಜಯತ ಯಜ್ಞ ಮಾಡಿದ. ಹೆಂಗ್ ಮಾಡಿದ? ಉತ್ತಮ ಕಲ್ಪಕೈಹಿ ಯಜ್ಞೈಹಿ, ಶ್ರೇಷ್ಠವಾದ ಯಜ್ಞಗಳ ಸಾಮಗ್ರಿಗಳನ್ನು ತಗೊಂಡು ಬಂದಿದ್ದಾನೆ. ಉತ್ತಮ ಕಲ್ಪಗಳು, ಅದು ಏನೋ ಒಂದು ಸಾಮಾನು ತಗೊಂಡು ಬಂದೆ, ಹೆಂಗೋ ಒಂದು ಸಾಮಾನು ತಂದೆ. ಈಗ ತೆಂಗಿನಕಾಯಿನ ಹೇಳಿರ್ತಾರೆ ಪುರೋಹಿತರು, ಪಾಪ ಹೆಂಗ್ ಹೇಳಿರ್ತಾರೆ ಅಂದ್ರೆ, ಅವು ತಮ್ಗಿ ಮೇಲೆ ಇಡ್ಲಿಕ್ಕೆ ತೆಂಗಿನಕಾಯಿ ತಗೊಂಬರ್ರಿ ಅಂತ ಹೇಳ್ತಾರೆ. ಅವೇನು ಒಡೆಯೋದಲ್ಲ, ಚಟ್ನಿ ಮಾಡೋದಲ್ಲ, ಸಣ್ಣ ಸೈಜ್ ಅಂತಂದ್ರೆ ಸಾಕು ಅಂತ ಪಾಪ ಕೆಲವು ಸಣ್ಣ ಸೈಜ್ ತಂದಿರ್ತಾರೆ. ಅವು ತಮ್ಗಿ ಮೇಲೆ ಇಟ್ಟು ಕೂಡಲೇ ಅವು ತಮ್ಗಿ ಒಳಗೆ ಹೋಗ್ಬಿಡ್ತಾವೆ ಠಣ್ಣ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಪಾಪ ಪುರೋಹಿತರು ನಿಲ್ಲಿಸ್ಬೇಕು ಅಂತ ತಿಳ್ಕೊಂಡು ಮಾವಿನ ಎಲೆ, ಮಾವಿನ ದಂಟು, ಪಿಳಿದಲ್ಲಿ ಎಲ್ಲ ಹಾಕಿ ನಿಲ್ಲಿಸಿ ಆ ತೆಂಗಿನಕಾಯಿ ಜೊತೆ ಮಾತಾಡ್ತಿರ್ತಾರೆ ಪುರೋಹಿತರು. ನಿಲ್ಪ ಮಹಾರಾಯ, ಪುಣ್ಯಾವಚನ ಮುಗಿಯೋ ತನಕ ಇಲ್ಲು, ಮುಗಿದ ಮೇಲೆ ಹೆಂಗೂ ನಾವೇ ಹೊಡ್ಕೊಂಡು ಅವಲಕ್ಕಿ ಹಾಕೊಂಡು ತಿಂತೀವಿ, ನಿನ್ನ ಯಾಕೆ ಚಿಂತೆ ಮಾಡ್ತೀವಿ? ಅದಕ್ಕೆ ಯಾಕಂತ ಎಷ್ಟೋ ಖರ್ಚು ಮಾಡ್ತಿರ್ತೀವಿ, ಎಲ್ಲೋ ಖರ್ಚು ಮಾಡ್ತಿರ್ತೀವಿ. ಇಲ್ಲಿ ಮಾಡೋ ಕಾಲಕ್ಕೆ ಮಾತ್ರ ಕೈ ಕಾಲೆಲ್ಲ ಹಿಂದೆ ಬರ್ತಿರ್ತಾವಂತ. ನಮ್ಮೆಲ್ಲ ಒಳ್ಳೆ ವಸ್ತುಗಳನ್ನು ತರಬೇಕು, ಸಮೃದ್ಧವಾದ ವಸ್ತುವನ್ನು ತಗೊಂಬರ್ಬೇಕು. ಆಚಾರ್ಯರು ಅದಕ್ಕೆ ಹೊಚ್ಚಲಿಕ್ಕೆ ವಸ್ತ್ರ ತಗೊಂಬರ್ರಿ ಅಂತ ಹೇಳಿದ್ರೆ, ಆ ತೆಂಗಿನಕಾಯಿ ಎಲ್ಲ ದೇವರ ಕಲಶಗಳೆಲ್ಲ ದೇವ್ರ ನಿಮ್ ಸಲುವಾಗಿ ಮಾಡೋದಿಲ್ಲ, ಅವನ್ನೆಲ್ಲ ನಮ್ಮ ಸಲುವಾಗೇ ಮಾಡ್ತಿರ್ತೀವಿ. ಏನಂತೋ ದೇವರ ವಸ್ತ್ರ ತಂದು ಬಿಡೋದ್ರಿ. ದೇವರ ವಸ್ತ್ರ ತಂದು ಆ ತಮ್ಮಿಗೆ ಮೇಲೆ ಹಚ್ಚಿಟ್ಬಿಡೋದು.
ಅದು ಮುಗಿದ ಮೇಲೆ ಯಾರಿಗೆ ಕೊಡೋದು? ಆಚಾರ್ಯ ತಗೊಳ್ರಿ ಕೊಡೋದು. ಆಚಾರ್ಯ ಏನ್ ಮಾಡ್ಬೇಕಾದ್ರೆ ದೇವಸ್ಥಾನ ತಗೊಂಡು 4 ದೇವರಸ್ತ್ರ ಸೇರಿಸಿ ಹೊಲದ್ರು ಲಂಗೋಟಿ ಯಾಕೆ ಕೊಡ್ಬೇಕು ಅದನ್ನ? ಅಂತ ಪರಿ ಯಾಕಪ್ಪ ದೇವರೇ? ಇಲ್ಲ ಹೋದಲ್ಲೋ ಬಿಟ್ಬಿಡ್ರಿ, ಏನಂತ ದೊಡ್ಡ ವಿಷಯ ಇಲ್ಲ. ಗೆಜ್ಜೆ ವಸ್ತ್ರ ಯಾಕೆ ಕಷ್ಟಪಟ್ಟು ಹೇಳ್ರಿ, ತರೋದಾದರೆ ನಾಳೆ ಅದನ್ನು ಯಾರಾದರೂ ಒಬ್ಬರು ಉಟ್ಕೊಂಡ್ರೆ ಸಂತೋಷ ಪಡಬೇಕು. ಯಜ್ಞದಲ್ಲಿ ಹಾಕಿದ್ದು, ದೇವರಿಗೆ ಬಳಸಿದ್ದು, ಉಟ್ಕೊಂಡಿದ್ದೀವಿ ಅಂತ ಹೇಳಿ ಏನಿಲ್ಲ. ಹಂಗೆಲ್ಲ ಮಾಡಬಾರ್ದು. ಉತ್ತಮ ಕಲ್ಪಕೈಗೆ ಉತ್ತಮವಾಗಿರುವಂಥ ಸಾಮಗ್ರಿಗಳನ್ನು ತುಪ್ಪ ತಗೊಂಡು ಮತ್ತೆ ಹೇಳ್ತಾರೆ ಆಚಾರ ಹೋಮಕ್ಕೆ. ಹೌದಾ ಇಲ್ಲ? ನಮಗೆ ಹಾಕ್ಕೊಳ್ಳೋ ಕಾಲಕ್ಕೆ ಚಲೋ ಕ್ವಾಲಿಟಿ ತುಪ್ಪ ಹೋಮಕ್ಕೆ ಹೌದಲ್ಲು, ಅದನ್ನ ಯಾರು ನೋಡ್ತಾರೆ? ತಗೊಂಬ ಅಂಥೇಳಿ ಯಾವುದೋ ಒಂದು ಕೌಂಟ್ ಕೊಬ್ಬರಿ ತುಪ್ಪ ತರೋದು, ಅದು ಯಜ್ಞದೊಳಗೆ ಹಾಕಿದ್ರೆ ಕೂಡಲೇ ಕೆಟ್ಟ ದುರ್ನಾಥ ಎದ್ಬಿಡೋದು. ಅವು ಆಚಾರ ಕೇಳಬೇಕು, ಇದು ಯಾಕೆ ಹಿಂಗಾಗ್ಯದ, ಇದು ಯಾಕೆ ಹಿಂಗಾಗ್ಯದ? ಡಾಲ್ಡಾ ಸೇರಿ ತುಪ್ಪ ಹಾಕಿದ್ರೆ ಹಂಗೆ ಆಗ್ತದೆ, ಮತ್ತೆ ಇನ್ನು ಹಿಂಗೆ ಆಗ್ತದೆ ಇಲ್ಲದ? ಅದಕ್ಕೆ ಹಂಗೆ ಮಾಡಬಾರ್ದು. ಯಜ್ಞ ಮಾಡುವಾಗ ಉತ್ತಮ ಕಲ್ಪಕೈ, ಉತ್ತಮವಾದ ಕಲ್ಪ ಅಂದರೆ ಅದಕ್ಕೊಂದು ಏನದು ಯೋಗ್ಯವಾಗಿರುವಂತಹ ಶ್ರೇಷ್ಠವಾದ ಕ್ರಮಗಳಿಂದ ಯಜ್ಞವನ್ನು ಮಾಡಿರುವಂತಹದ್ದು ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಮಾಡಿದ ಯಾಕೆ ಮಾಡಿದ ಅಂದರೆ ಸತಾಂ ಶಿಕ್ಷೆಯನ್, ಯಾರು ಬಂದಿದ್ರಿ ಯಜ್ಞಕ್ಕೆಲ್ಲ? ಸ್ವಂ ಯಜ್ಞೈಹಿ, ತನ್ನನ್ನೇ ತಾನು ಯಜ್ಞದಲ್ಲಿ ಪೂಜೆ ಮಾಡಿಕೊಂಡ, ಇನ್ಯಾರನ್ನೂ ಅಲ್ಲ. ಯಾಕಂದ್ರೆ ಅವನಕ್ಕಿಂತ ಉತ್ತಮರು ಮತ್ತೊಬ್ಬರಿಲ್ಲ. ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ. ಭವ ಅಜಸ್ ಮುಖ ಸತ್ ಸಚಿವಾಶ್ಚ ಯತ್ರ, ಅಲ್ಲಿ ಯಾರ್ಯಾರಿದ್ರಪ್ಪ ಅಂತ ಕೇಳಿದ್ರೆ ಬ್ರಹ್ಮರುದ್ರಾದಿ ದೇವತೆಗಳು ತಾನೇ ಸಚಿವರಾಗಿದ್ರಂತೆ. ಸಾಮಾನು ಕೊಡೋದು, ತಂದಿಡೋದು. ವಿಚಾರ ಮಾಡ್ರಿ, ರಾಮ ಮನೆಯೊಳಗೆ ಯಜ್ಞ ಮಾಡ್ಕೋತ ಕೂತಿದ್ರೆ ಚತುರ್ಮುಖ ಬ್ರಹ್ಮದೇವರು ಕೈಯಾಗ ಕಸಬರಿಗೆ ಹಿಡ್ಕೊಂಡು ಅದೆಷ್ಟು ಸ್ವಚ್ಛ ಬಳದು ಥಳಿ ಹಾಕಿ ರಂಗೋಲಿ ಹಾಕಿ ಯಜ್ಞಕುಂಡಗಳನ್ನು ಹಾಕಿ ಶಗಣಿ ತಗೊಂಡು ಸಾರಿಸಿ ಬ್ರಹ್ಮದೇವರು ರುದ್ರದೇವರು ಅವ್ರಿಗೆಲ್ಲ ತಂದು ಕೊಟ್ಟು ಸಾಮಗ್ರಿಗಳನ್ನು ತಗೊಳ್ರಿ ಕೊಡ್ರಿ ಕೊಡೋದಾದ್ರೆ ಅದು ನೋಡ್ಲಿಕ್ಕೆ ಎಷ್ಟು ಚಂದ ಇರಬೇಡ ಎಲ್ಲ ಅಂಥದ್ದಾಗಿತ್ತು. ಅದಕ್ಕೆ ಸಜ್ಜನರಿಗೆ ಧರ್ಮವನ್ನು ತಿಳಿಸಿಕೊಡುವುದಕ್ಕಾಗಿ ಶ್ರೇಷ್ಠವಾದ ಯಜ್ಞಗಳಿಂದ ತನ್ನನ್ನು ತಾನೇ ಪೂಜಿಸಿಕೊಂಡ ಆ ಯಜ್ಞದಲ್ಲಿ ಬ್ರಹ್ಮರುದ್ರ ದೇವತೆಗಳು ಸಹಪರಿಚಾರಕರಾಗಿ ಭಾಗವಹಿಸಿದ್ರು ಅಂತ ಇಷ್ಟ ಆಯಿತು. ಮುಂದಿನ ಕಥೆ ಏನು? ಈ ಶೂದ್ರ ಕಥೆ. ಅದು ಏನು ತಪ್ಪು ಕಲ್ಪನೆ ಆಗಿದೆ ಅಂದರೆ, ಈ ರಾಮಚಂದ್ರ ಯಜ್ಞ ಮಾಡ್ತಾ ಇರುವಾಗ ಒಬ್ಬ ಬ್ರಾಹ್ಮಣ ಬರ್ತಾನಂತೆ. ಅವತ್ತಿನ ಕಾಲದಲ್ಲಿ ನೋಡ್ರಿ, ನನಗೆ ಆಶ್ಚರ್ಯ, ರಾಮಾವತಾರ ಕೃಷ್ಣಾವತಾರಗಳಲ್ಲಿ ಎರಡರಲ್ಲೂ ಸಮಾನವಾದ ಕಥೆ ಇದೆ. ಅವನು ಅಶ್ವಮೇಧ ಯಾಗ ಮಾಡ್ತಾ ಇರುವಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ರಾಮನು ಅಶ್ವಮೇಧ ಯಾಗ ಮಾಡ್ತಾ ಕೂತಿರುವಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ. ಏನಂತ? ಅಬ್ರಹ್ಮಣ್ಯಂ. ರಾಜನಾಗಿದ್ದವನು ಬ್ರಾಹ್ಮಣ ರಕ್ಷಣೆಯನ್ನು ಮಾಡ್ತಿಲ್ಲ. ತಾನು ಬ್ರಾಹ್ಮಣನಿದ್ದಾನೆ, ತನ್ನ ಬಗ್ಗೆ ಹೇಳ್ತಿದ್ದಾನೆ. ಪ್ರಜೆಗಳ ರಕ್ಷಣೆ ಎಂಬುದು ಸರ್ವಸಾರಸ್ಯಕ. ಪ್ರಜೆಗಳ ರಕ್ಷಣೆ ಮಾಡಬೇಕಾದದ್ದು ರಾಜನಿಗೆ ಆಗದೆ ಇದ್ಮೇಲೆ ಅವನು ಯಾಕೆ ರಾಜನಾಗಿ ಕೊಡಬೇಕು? ಏನಾಗಿದೆ ಎಲ್ಲ ಗೋ ಅಂತ ಗೋಳೋದು ಸೇರಿಬಿಟ್ರು. ಬಂದ ಬ್ರಾಹ್ಮಣ ರಾಮನ ಸರ್ರಿ ಬಿಡ್ರಿ, ಒಳಗೆ ಕರೆದಿ ಅವ್ರ ನಮ್ಮಲ್ಲಿ ಆಚಾರ ಕರಿ, ಒಳಗೆ ಬದೇನಾಗಿದೆ? ಕೈಯಲ್ಲಿ ದರ್ಭದ ಮುಷ್ಟಿ ಹಿಡ್ಕೊಂಡು ಬಂದಿದ್ದಂತೆ. ರಾಮ, ನೀನೇನೋ ಭಾರಿ ರಾಜ ಅಂತ ತಿಳ್ಕೊಂಡಿದ್ನಲ್ಲೋ, ಏನಾಗಿದೆ ಹೇಳಿ ಆಚಾರ, ಏನಾಗಿದೆ? ಕೊಡ್ರಿ ಸಮಾಧಾನ. ಏನು ಸಮಾಧಾನ ಕೊಡ್ತಾರೋ ರಾಮ? ನಿನ್ನ ರಾಜ್ಯದಲ್ಲಿ ತಂದೆ ಬದುಕಿರುವಾಗ ಮಕ್ಕಳು ಹೋಗೋದು ಉಂಟ ಎಲ್ಲಾದರೂ? ನಾವೆಲ್ಲ ಹಿಂದೆ ಕೇಳ್ತಾ ಬಂದಿದ್ದೇವೆ, ರಾಮರಾಜ್ಯದಲ್ಲಿ ಯಾರೂ ಅಪೂರ್ಣ ವಯಸ್ಕರು ಸತ್ತಿಲ್ಲ ಅಂತ ತಿಳ್ಕೊಂಡು. ರಾಮ, ನಿನ್ನ ರಾಜ್ಯದಲ್ಲಿ ತಂದೆ ಬದುಕಿರುವಾಗ ಮಗ ತೀರಿಕೊಂಡಿದ್ದಾನೆ. ಯಾರ ದೋಷ ಇದು? ರಾಜನ ದೋಷ ಇದು. ಎಷ್ಟು ಧೈರ್ಯ ನೋಡ್ರಿ ಅವರಿಗೆ, ಜನರಿಗೆ. ಯಾರ ದೋಷ ಅಂದ್ರೆ ರಾಮ ನಿನ್ನ ದೋಷ ಅಂತ ಗಟ್ಟಿಯಾಗಿ ಹೇಳ. ನಾವು ಯಾರ ಮುಂದೆ MLA MP ಗಳ ಮುಂದೆ ನಿಮ್ದ ಸಮಸ್ಯೆ ಅಂತ ಹೇಳಲಿಕ್ಕಾಗುದಿಲ್ಲ ನಮ್ಮ ಬಾಯಿ. ಅವ ಇದ ರೋಡ್ನ್ಯಾಗ 4 ಸರ್ತಿ ಇದು ರೋಡಿನ ಹೆಸರಲ್ಲೇ ಓಡ್ ತಗೊಂಡಿರ್ತಾನೆ ಅವನ ಹೆಸರಲ್ಲಿ. ಹೌದಾ? ಅವ ಇದ ರೋಡ್ನಾಗ ಅಡ್ಡಾಡ್ತಿರ್ತಾನೆ. ರೋಡ್ ತೆಗೆ ಬಿದ್ದಾವ್ರಿ, ಸ್ವಲ್ಪ ಚಂದ ಮಾಡಿಸ್ಕೊಡ್ರಿ ಅಂತ ಹೇಳೋದು ಧೈರ್ಯ ಇಲ್ಲ ನಮಗೆ. ಎಲ್ಲರೂ ಕೇಳ್ಬಿಟ್ರೆ ನಾಳೆ ಗುಂಡಾಗಳನ್ನು ಬಿಟ್ಬಿಟ್ರೆ ಏನು ಮಾಡೋದು, ತಲೆ ಹೊಡಿಸ್ಬಿಟ್ರೆ ಏನು ಮಾಡ್ಬಿಡೋದು, ಇಷ್ಟು ಗಾಬರಿ ನಮಗೆಲ್ಲ. ಅಂಥದ್ದು ಅವತ್ತಿನ ಕಾಲಕ್ಕೆ ರಾಮನಿಗೆ ಹೋಗಿ ಗಟ್ಟಿಯಾಗಿ ಹೇಳಿದ, ನಿನ್ನ ದೋಷ ಇದು ಅಂತ. ಏನಾಯಿತು? ನನ್ನ ಮಗ ಸತ್ತಿದ್ದಾನೆ. ಅತಶೂದ್ರ ತಪಶ್ಚರ್ಯ ನಿಹತಂ ವಿಪ್ರಪುತ್ರಕಂ ಉಜ್ಜೀವಯ ಮಾಸ ವಿಭುಗು ಹತ್ವಾ ತಂ ಶೂದ್ರ ತಾಪಸಂ. ಒಂದು ಶ್ಲೋಕದಲ್ಲಿ ಕಥೆ ಸಂಗ್ರಹ ಮಾಡಿಬಿಟ್ರು ಶ್ರೀಮದಾಚಾರ್ಯ. ಅಥ ಅನಂತರದಲ್ಲಿ ಶೂದ್ರ ತಪಶ್ಚರ್ಯ ನಿಹತಂ, ಹೆಂಗ್ ಸತ್ತ ಅಂತ ಕೇಳಿದಂತೆ. ಅವತ್ತಿನ ಕಾಲದ ಜನರಿಗೆ ಅದು ಎಂತಹ ಸಾಮರ್ಥ್ಯ. ಎಲ್ಲೋ ಒಂದು ಕಡೆಗೆ ಲೋಕದಲ್ಲಿ ಅನ್ಯಾಯವಾದರೆ ಅದರ ಪರಿಣಾಮ ಇಲ್ಲಿವರೆಗೆ ಮುಡುತ್ತದೆ. ಗೊತ್ತಿಲ್ಲ ನಮಗೆ. ನಾವು ನೆನಪಿಟ್ಟುಕೊಂಡಿರ್ಬೇಕು, ಲೋಕದಲ್ಲಿ ಯಾರಾದರೂ ಅಧಾರ್ಮಿಕರು ಅರ್ಥಾತ್ ಧರ್ಮ ಮಾಡಬಾರದವರು ಅಥವಾ ಧರ್ಮವನ್ನು ಮೀರಿದವರು ಇದ್ರೆ ಅದನ್ನು ನಾವು ತಪ್ಪಿಸದೆ ಹೋದರೆ ಅದರ ಚುರುಕು ನಮಗೂ ಮುಟ್ತದೆ. ಚುರ್ರ ಅಂತದೊಂದು ಚೂರು ನಮಗೂ. ಅದಕ್ಕೆ ನಾವು ಲಕ್ಷ್ಯ ಕೊಡ್ಬೇಕು. ನಮ್ದೇನ್ರಿ, ನಮ್ಮ ಮನಿ, ನಮ್ಮ ಬಾಗಿಲು, ನಮ್ಮ ಕಂಪೌಂಡು, ನಮ್ಮ ರೂಮ್ ಒಳಗೆ ನಮ್ಮ ಕೈಯಾಗ ಮೊಬೈಲ್ ಮುಗಿದು ಹೋದ ಕೆಲಸ.
ಆಜು ಬಾಜು ಯಾರು ಹೋಗಿದ್ರು ಸತ್ಯಕ್ಕೆ ಮುಂದೆ ಯಾವತ್ತೋ ಒಂದು ವರ್ಷದ ಮೇಲೆ ಗೊತ್ತಾಗೋದು ಹೋದ್ರಂತ ಪಾಪ ಅಲ್ಲ ಪಕ್ಷಮಾಸ ಮುಗಿದು ಹೋಗಿತ್ರಿ ಈಗ ಅಂತ ಹೇಳ್ತಿರ್ತಾರ ಎಲ್ಲರೂ. ಯಾಕಂದ್ರೆ ನಮ್ಗೆ ಏನು ಸಂಬಂಧ ಇಲ್ಲ ಇಲ್ಲ ಅವು ಹೊರಗಿನ ಜಗತ್ತೇ ಸಂಬಂಧ ಇಲ್ಲ ನಮಗೆಲ್ಲ. ಎಲ್ಲಿ ಅದರ ಮನದಾವ ನಮಗೇನಾಗಬೇಕಾಗಿದೆ, ನಮ್ಗೆ ಸಂಬಂಧ ಏನಿದೆ ಅದು ನಮ್ಮ ತಲೆ ಮೇಲೆ ಬಂದಾಗೇ ಗೊತ್ತಾಗೋದು, ಅಲ್ಲಿ ತನಕ ಗೊತ್ತಾಗೋದು. ರಾಮರಾಜ್ಯದಲ್ಲಿ ಆ ಬ್ರಾಹ್ಮಣ ಬಂದು ಹೇಳ್ತಾನೆ, ಒಬ್ಬ ತಪಸ್ಸು ಮಾಡಬಾರದ ವ್ಯಕ್ತಿ ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಂದ ಹೀಗಾಗಿದೆ. ಉಜ್ಜೀವಯಾವಾಸ ವಿಭು ಹತ್ವಾಸ ಶೂದ್ರ ತಾಪಸಂ. ಆ ಶೂದ್ರ ತಪಸ್ವಿಯನ್ನ ಹತ್ವ ಕೊಂದು ರಾಮಚಂದ್ರ ಅವನ ಸಂಹಾರ ಮಾಡಿದರೆ ಈ ಬ್ರಾಹ್ಮಣ ಕುಮಾರ ಬದುಕಿದ ಅಂತ ಹೇಳ್ತಾ. ಇದಿಷ್ಟು ಕಥೆ ವಾಲ್ಮೀಕಿಗಳ ರಾಮಾಯಣದಲ್ಲಿ ಬಂದದ್ದು ಎಲ್ಲರೂ ಉಂಟು. ವಾಸ್ತವದಲ್ಲಿ ಏನು? ಹಾಗೆ ರಾಮ ನಿಜವಾಗಿಯೂ ಶೂದ್ರ ವಿರೋಧಿಯೇ? ಶೂದ್ರನ ಕೊಂದದ್ದು ಹೌದಾ? ನೋಡ್ರಿ, ಹಾಗೆ ಶೂದ್ರ ವಿರೋಧಿನೇ ಆಗಿದ್ದಿದ್ರೆ ಇವನೊಬ್ಬನೇ ಯಾಕೆ ಕೊಲ್ಲಬೇಕಾಗಿತ್ತು? ಎಲ್ಲರನ್ನೂ ಕೊಲ್ಲಿಸ್ಬೇಕಾಗಿತ್ತು. ಹಿಟ್ಲರು ಎಲ್ಲ ಯಹೂದಿಗಳನ್ನ ಗ್ಯಾಸ್ ಚೇಂಬರ್ನೆಲ್ಲ ಕೊಲ್ಲಿಸಿದ. ಹೇಳಿ ನೋಡಂತ. ಹಂಗಾರ ಯಹೂದಿ ವಿರೋಧಿ ಹೌದೋ ಇಲ್ಲೋ? ಅವನ ತಲೆ ಆಗಿತ್ತು, ಜನಸಂಖ್ಯಾ ಭಾಳ ಆಗ್ಬಿಟ್ರೆ ಶುದ್ಧ ರಕ್ತ ಉಳಿಯೋಂಗಿಲ್ಲ, ಶುದ್ಧ ರಕ್ತ ಉಳಿಬೇಕು ಅಂದ್ರೆ ಇದ್ ಯಹೂದಿಗಳನ್ನೆಲ್ಲ ಕೊಂದು ಹಾಕ್ಬೇಕು ಅಂತ ಮಾಡಿದ್ದವ. ಗ್ಯಾಸ್ ಚೇಂಬರ್ನ ಹಾಕಿದ. 3 ಲಕ್ಷ 4 ಲಕ್ಷ ಜನರ ಒಳಗೆ ತೂಕಿದ, ಸುಟ್ಟು ಹಾಕೊಂಡ್ಬಿಟ್ಟ, ಅದಕ್ಕೆ ಗ್ಯಾಸ್ ಬಿಟ್ಬಿಟ್ಟು. ಹಂಗೇನಾದ್ರೂ ಒಂದು ವೇಳೆ ರಾಮಚಂದ್ರನ ಕಾಲದಲ್ಲಿ ಇದ್ದ ಬ್ರಾಹ್ಮಣರು, ಇದ್ದ ಕ್ಷತ್ರಿಯರು, ರಾಮ ಯಾರೂ ಶೂದ್ರರು ಇರೋದೇ ಬೇಡ ಅಂತಾಗಿದ್ರೆ ಎಲ್ಲಾ ಶೂದ್ರನ್ನು ಕೊಲಿಸಬೇಕಾಗಿತ್ತು. ಕೊಲಿಸ್ತಿಲ್ಲ. ಹಂಗೆ ಒಂದೇ ಒಂದು ಕಥೆ ಇರೋದು. ಇಡೀ ರಾಮಾಯಣ ತೆಗೆದು ನೋಡಿದರೆ ಒಂದೇ ಒಂದು ಕಥೆ, ಒಬ್ಬ ಶೂದ್ರ ಅನ್ನೋದು. ಅದೇ ಆಕಿ ಶಬರಿ, ಆಕಿ ಶೂದ್ರರು, ಅವಳ ಕಡೆಯಿಂದ ಭಗವಂತ ಆಹಾರ ಸ್ವೀಕಾರ ಮಾಡಿದ್ದಾನೆ. ಅವ ಗುಹ ಬೇಟೆ ಅಂಬಿಗಾರ, ಅವನ ಕಡೆಯಿಂದ ಸೇವಾ ತಗೊಂಡಾನ. ಈ ಎಲ್ಲಾರ ಕಡೆಯಿಂದಲೂ ಸೇವೆಯನ್ನು ತೆಗೆದುಕೊಂಡಿದ್ದಾನೆ ರಾಮಚಂದ್ರ. ಅದನ್ನೆಲ್ಲ ಮರೆತು ಬಿಟ್ಟಿರ್ರಿ. ಅವರೆಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ, ಅವ್ರ ಜೊತೆಗೆ ಸ್ನೇಹದಿಂದ ಇದ್ದಾನೆ ಎಂಬುದನ್ನು ಮರೆತು ಇದು ಒಂದೇ ಒಂದು ಕಥೆಯನ್ನು ಹೈಲೈಟ್ ಮಾಡಿ, ಇದು ಮಾಡಿದವರು ಯಾರು ಗೊತ್ತೇನೋ? ರಾಜಕಾರಣಿಗಳಷ್ಟೇ. ಇದನ್ನ ಮಾಡಿದವರು ಬ್ರಿಟಿಷರು, ಇದನ್ನ ಮಾಡಿದವರು ಮತ್ತೊಬ್ಬರು. ಯಾಕೆ ಅಂದ್ರೆ ನಮ್ಮಲ್ಲೇ ಜಗಳ ಆಡ್ಬೇಕು. ನಾವು ಅವ್ರನ್ನ ಕಂಡು ನೋಡಬಾರ್ದು, ಅವ್ರು ನಮ್ಮನ್ನ ಕಂಡು ನೋಡಬಾರ್ದು ಅಂತ ತಿಳ್ಕೊ. ಅಲ್ಲವೇ ಅಲ್ಲ, ಒಬ್ಬನೇ ಒಬ್ಬನನ್ನ ಕೊಂದದ್ದು. ಹಂಗೆ ಎಷ್ಟು ಮಂದಿ ಬ್ರಾಹ್ಮಣರನ್ನು ಕೊಂದಿಲ್ಲ ಮತ್ತೆ ಹಂಗಾರ ಲೆಕ್ಕದಾಗ? ಹಂಗಾರೆ ನಾವೆಲ್ಲ ಇನ್ನು ಹಿಡ್ಕೊಂಡು ಕೊಡೋಕೆ ನಾವೆಲ್ಲರೂ ಮುಸಲ್ ರಾಜರು ಇದ್ದ ಕಾಲಕ್ಕೆ 8 ಮಂದಿ ಬ್ರಾಹ್ಮಣರನ್ನು ಕೊಂದಾರೆ, ಬ್ರಿಟಿಷ್ ಇದ್ದ ಕಾಲಕ್ಕೆ 8 ಮಂದಿ ಹೊಡೆದು ಹಾಕ್ಯಾರ. ಏನ್ ಮಾಡ್ಲಿಕ್ಕೆ ಬರ್ತದಕ್ಕಿನ್ನ? ಆವಾಗಿಂದಲೇ ಈಗ ನೆನೆಸ್ಕೊಳ್ಕೊಡುತ್ತೆ ಏನು? ಒಬ್ಬರನ್ನ ಅದು ಒಂದನ್ನು ಯಾಕೆ ಹೊಡೆದು ಮಾಡಬೇಕಾಗಿತ್ತು? ಸರಿಯಾಗಿ ಓದ್ಲಿಲ್ಲ ಅನ್ಕೊಳ್ಳಿ. ಯಾರು ಹೇಳಿದ ಕಥೆ ಕೇಳಿದವರು, ಮುಗಿದೋದ್ ಕೆಲಸ. ಅವಾಗ ಪಾಪ ಗಡಿಯಾರ ನೋಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ ಪುಣ್ಯಾತ್ಮಗ, ಕೈಯಾಗಿ ಮಾತ್ರ ಗಡಿಯಾರ ಕಡೆ ಓಡಾಡ್ತಿದ್ನಂತ. ಇವ್ರ ಪರಿಸ್ಥಿತಿಯಲ್ಲಿ ಹಿಂಗಾದ್ರಿ. ಮತ್ತೆ ಇವದೆಲ್ಲ ಇವತ್ತಿನ ಕಾಲಕ್ಕೆ ಸಂಸ್ಕೃತ ರಠೈಕ ಬರೋದಿಲ್ಲ, ಎಲ್ಲ ತಪ್ಪ ಓದೋರು, ತಪ್ಪ ತಿಳ್ಕೊಳ್ಳೋದು, ಹಾರಾಡೋದು ಅಷ್ಟೇ ಕೆಲಸ. ಅವ ಕೈಯಾಗ ಗಡಿಯಾರ ಕಟ್ಕೊಂಡಿದ್ದಂತ, ಬಸ್ ಸ್ಟ್ಯಾಂಡ್ ನಿಂತಿದ್ದಂತ. ಇವ ಭಾಷೆಕರು ಏನು ಮಾಡಿದ, ಅವ್ನ ಕೈಯಾಗ ಗಡಿಯಾರ ಇದ್ದಿದ್ದಿಲ್ಲ. ಅವ್ನು ಕೇಳಿದ್ನಂತ, ತಮ್ಮ ಟೈಮ್ ಎಷ್ಟಾಗ್ಯದು ಅಂತ ಕೇಳಿದ್ನಂತ. ಅವ ಏನು ಹೇಳ್ಬೇಕ್ರಿ? ಅವ ಸಾಹೇಬ್ರ ನೀವೊಂಚೂರು ನೋಡಿ ನಮಗೊಂದು ಇಟ್ಟು ಹೇಳ್ರಿ ಅಂತ ಹೇಳಿದ್ನಂತ. ಅರ್ಥ ಆಯ್ತಿಲ್ಲ ಅಂತ ಹೇಳಿದ್ದು. ನೀವೊಂದು ಇಟ್ಟು ನೋಡಿ ನಮಗೊಂದು ಇಟ್ಟು ಹೇಳ್ರಿ ಅನ್ನಂತ. ಗಡಿಯಾರ ಅವ ಕಟ್ಕೊಂಡಾನ, ಅವನಿಗೆ ಗೊತ್ತಾಗೋದಿಲ್ಲ. ಬಂದವರಿಗೆ ಕೇಳ್ತಾರಂತೆ, ನೀವೊಂದು ಸ್ವಲ್ಪ ನೋಡಿ ನಮಗೊಂದು ಸ್ವಲ್ಪ ಹೇಳ್ರಿ ಅಂತ. ಈ ಸ್ಥಿತಿ ಅದು. ಹಿಂಗಿದ್ದವರು ಏನು ರಾಮಾಯಣ ಮಹಾಭಾರತಗಳನ್ನ ಅರ್ಥ ಮಾಡಿಕೊಳ್ತಾರೆ? ನಾನು ಆ ವ್ಯಕ್ತಿಗೆ ಬೈತಿಲ್ಲ, ಅರ್ಥ ಮಾಡಿಕೊಳ್ಳಿ ಒಳಗಿದ್ದದನ್ನು. ಶ್ರೀಮದಾಚಾರ್ಯರು ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವನು ವಾಸ್ತವದಲ್ಲಿ ಶೂದ್ರ ಅಲ್ಲ, ಶೂದ್ರ ವೇಷದಲ್ಲಿದ್ದ ಒಬ್ಬ ವ್ಯಕ್ತಿ ಅಂತ ಬರಿತಾ ಇದ್ದ. ಯಾರವನು? ಜಂಘನಾಮ ಅಸುರಃ ಪೂರ್ವಂ ಗಿರಿಜಾ ವರದಾನತಃ ಬಭೂವ ಶೂದ್ರ ಕಲ್ಪಾಯು ಸಚಲೋಕ ಕ್ಷಯಕಾಮ್ಯ. ಹಿಂದಕ್ಕೆ ಜಂಘ ಅಂತ ಒಬ್ಬ ಅಸುರ, ಹೆಸರೇ ಎಷ್ಟು ವಿಚಿತ್ರ ನೋಡ್ರಿ ಹೆಸರು. ಜಂಘ ಅಂತ ಹೆಸರು. ಆ ಜಂಘ ಎಂಬುವಂತಹ ಅಸುರ ಪಾರ್ವತೀ ದೇವಿಯನ್ನ ಕುರಿತು ತಪಸ್ಸು ಮಾಡಿ ವರ ಪಡೆದಂತೆ. ಏನು ತಪಸ್ಸು ಮಾಡಿದ್ದಾನೆ ಅಂದ್ರೆ ಭಾರಿ ಚಂದದಲ್ಲಿ ಅವಂಗ ಅವ ಕಲ್ಪಾಯುಹು, 1 ಕಲ್ಪಗಳ ಕಾಲ ಬದುಕಬೇಕು ಅಂತ ಪಾರ್ವತೀ ದೇವಿ ಕಡೆಯಿಂದ ಹೊರ ತಗೊಂಡಿದ್ದಂತೆ. ಒಂದು ಕಲ್ಪ ಅಂದ್ರೆ ಬ್ರಹ್ಮದೇವರ ಒಂದು ಹಗಲು. ಒಂದು ಬ್ರಹ್ಮದೇವರ ಹಗಲು ಅಂದ್ರೆ 432 ಕೋಟಿ ವರ್ಷ ನಮ್ಮ ಪ್ರಕಾರ. ಅಷ್ಟು ದೀರ್ಘಕಾಲ ನಾನು ಬದುಕಬೇಕು ಅಂತ ಪಾರ್ವತೀ ದೇವಿಯ ಕಡೆಯಿಂದ ವರ ಪಡೆದಿದ್ದಂತೆ. ಪಾರ್ವತೀ ದೇವಿ ಅಂದ್ರೆ ಏನ್ ಮಾಡಿದವ? ಮೊದಲು ಪಾರ್ವತೀ ದೇವಿಯನ್ನ ಕುರಿತು ತಪಸ್ಸು ಮಾಡಿ ವರ ಪಡೆದು ಕಲ್ಪ ಆಯುಷ್ಯವನ್ನು ಪಡೆದು ಬಿಟ್ಟ. ಮುಂದೇನಾಯಿತು ಅಂದ್ರೆ ಅವ ಈಗ ಅಸುರ ಶೂದ್ರರ ವೇಷದಲ್ಲಿ ಬಂದು, ಬಭೂವ ಶೂದ್ರ ವೇಷದಲ್ಲಿ ಶೂದ್ರನಾಗಿ ಬಂದು ಮತ್ತೆ ತಪಸ್ಸಿಗೆ ಕೂತ್ಕೊಂಡ. ಯಾಕ? ಲೋಕ ಕ್ಷಯ ಕಾಮ್ಯ, ಲೋಕವನ್ನ ಕ್ಷಯಗೊಳಿಸಬೇಕು. ಭಗವಂತ ಇಷ್ಟು ಚಂದ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನಲ್ಲ, ಯಾವ ದೈತ್ಯರಿಗೂ ಭಗವಂತ ನಿರ್ಮಾಣ ಮಾಡಿದ ಪ್ರಪಂಚವನ್ನ ಕಂಡ್ರೆ ಸಮಾಧಾನ ಆಗೋದಿಲ್ಲ.
ಒಂದು ಕಾರ್ಯಕ್ರಮ ಇರ್ತದೆ ಅಂತ ಇಟ್ಕೊಳ್ರಿ, ಪಾಪ ಎಲ್ಲರೂ ಕೂಡಿ ಚಂದ ರೀತಿ ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಮಾಡಿರ್ತಾರೆ. ಒಬ್ಬರಿಗೆ ಯಾವಾಗೋ ಸಂಕಟ ನೋಡಿ ಕಾರ್ಯಕ್ರಮ ನೋಡಿ ಅವೇನು ಮಾಡಬೇಕು, ಹೆಂಗಾರ ಮಾಡಿ ಕಾರ್ಯಕ್ರಮ ಕೆಡಿಸ್ಬೇಕು ಅಂತ ಇಟ್ಕೊಂಡಿರ್ತಾನೆ. ಅವು ಒಳ್ಳೆ ಉಪಾಯ ಏನು ಅಂದ್ರೆ ಯಾವುದೋ ಒಬ್ಬರ ಪೈಕಿ ಒಬ್ಬರನ್ನ ಕೊಂಡ್ಬಿಡ್ತಾನೆ. ನೀವು ಒಬ್ಬ ಹೋಗ್ಯಾರ ಮೈಲಿಗೆ ಅಂತ ಹೇಳಿ ಮುಗಿ ಖಲಾಸ್ ಕಾರ್ಯಕ್ರಮ ಕೃಷ್ಣ ವಸ್ತು. ಮೈಲಿಗೆ ಬಂತು ಅಂದ್ರೆ ಏನು ಕಾರ್ಯಕ್ರಮ ಮಾಡ್ತಾರಪ್ಪ ಇವರು, ಅವು ಸತ್ತಿದ್ದಿಲ್ಲ ಅಂದ್ರೆ ಸಾಯಿಸ್ತಾನೆ ಬಿಡೋದಿಲ್ಲ, ಯಾಕಂದ್ರೆ ಕಾರ್ಯಕ್ರಮ ನಿಲ್ಲಿಸ್ಬೇಕಾಗಿತ್ತು. ಹಿಂಗೆ ಇಷ್ಟೇ ಇದು ಲೋಕಕ್ಷಯ ಕಾಮ್ಯ, ಲೋಕವನ್ನ ಹಾಳು ಮಾಡಬೇಕು ಅಂತ ತಪಸ್ಸಿಗೆ ಕೂತಿದ್ದ. ಏನ್ ತಪಸ್ಸದು? ತಪಶ್ಚಚಾರ ದುರ್ಬುದ್ಧಿ ಇಚ್ಛನ್ನ ಮಾಹೇಶ್ವರಂ ಪದಂ ಅನನ್ನಬದ್ಧಂ ತಂ ತಸ್ಮಾತ್ ಜಘಾನ ಪುರುಷೋತ್ತಮ. ಈಗ ತಪಸ್ಸಿಗೆ ಕೂತಿದ್ದಾನೆ, ಆಗಲೇ ಏನೋ ಕಲ್ಪಾಯುಷ್ಯ ಬೇಕು ಅಂತ ಕೂತಿದ್ದ. ಈಗ ಕೂತಿದ್ದಾನೆ ಅಂದ್ರೆ ರುದ್ರದೇವರ ಪದವಿ ಬೇಕು ಅಂತ ಕೂತಿದ್ದಂತೆ ಪುಣ್ಯ. ಮಾಹೇಶ್ವರಂ ಪದಂ. ಆ ವ್ಯಕ್ತಿ ಜಂಘನೆಂಬುವಂಥ ಅಸುರ ಪಾರ್ವತೀ ದೇವಿಯ ವರಬಲದಿಂದ ಒಂದು ಕಲ್ಪ ಪರ್ಯಂತ ಆಯುಷ್ಯವನ್ನು ಹೊಂದಿ ಶೂದ್ರನಾಗಿ ಜನಿಸಿ ಜಗತ್ತಿನ ನಾಶದ ಇಚ್ಛೆಯಿಂದ ಹಾಗೂ ರುದ್ರದೇವರ ಪದವಿಯನ್ನ ಬಯಸಿ ತಾನು ತಪಸ್ಸಿಗೆ ಕೂತಿದ್ದಾನೆ. ಅಂದ್ರ ಯಾವ ಪಾರ್ವತಿ ಕಡೆಯಿಂದ ವರ ತಗೊಂಡ ನೋಡ್ರಿ, ಅದ ಪಾರ್ವತಿಗೆ ಗಂಡ ಆಗಬೇಕು ಅಂತ ಹೊಂಟಿದ್ದಾರೆ. ಏನ್ ಇಂಥವ್ರಲ್ಲ ಇರ್ತಾರ, ಇವರನ್ನ ಯಾರೂ ಕೊಲ್ಲುವ ಹಾಗಿರ್ಲಿಲ್ಲ, ನೆನಪಿಟ್ಟುಕೊಡ್ರಿ. ಪಾರ್ವತಿ ವರಾದ ಅದಕ್ಕೆ ಶ್ರೀರಾಮಚಂದ್ರ ಮಾತ್ರ ಸಮರ್ಥನಾದ್ದರಿಂದ ಅವನನ್ನ ಕೊಂದು ಪಾರ್ವತೀ ದೇವಿಗೂ ಪಾರ್ವತಿ ಪತಿಗಳಾದ ರುದ್ರದೇವರಿಗೂ ಲೋಕಕ್ಕೂ ಕ್ಷೇಮವನ್ನು ಉಂಟು ಮಾಡಿದ್ದು. ಇದು ಅಸಲ್ ಕಥೆ. ಈ ಅಸಲ್ ಕಥೆ ಹೇಳಲೇ ಇಲ್ಲ. ಶಿವಪಾರ್ವತಿಯರ ಕ್ಷೇಮಕ್ಕಾಗಿ ರಾಮಚಂದ್ರ ಮಾಡಿರುವಂತಹ ದೊಡ್ಡ ನಿರ್ಧಾರವನ್ನ ಯಾರೂ ಹೇಳಲಿಲ್ಲ. ಜಗತ್ತಿಗೆಲ್ಲ ರುದ್ರದೇವರು ಬೇಕು, ಜಗತ್ತಿಗೆಲ್ಲ ಪಾರ್ವತೀ ದೇವಿ ಬೇಕು. ಆ ಪಾರ್ವತಿ ಪರಮೇಶ್ವರರಿಗೆ ಎಂಥ ಅನಾಹುತ ಆಗ್ತಿತ್ತು ಈ ದೈತ್ಯ. ಯಾಕಂದ್ರೆ ದೈತ್ಯರಿದ್ದೇ ಇದ್ದಾರೆ ಅಂಥವರು. ಒಬ್ಬ ತಲೆ ಮೇಲೆ ಕೈ ಇಡೋ ಕಥೆ ಕೇಳಿದಿಲ್ರಿ, ಭಸ್ಮಾಸುರನ ಕಥೆ. ಅಂಥವರಿದ್ದೇ ಇದ್ದಾರೆ. ರಾಮಚಂದ್ರ ಇವನನ್ನ ಕೊಂದದ್ದು ಅವರ ಕ್ಷೇಮ ಲೋಕಕ್ಷೇಮಕ್ಕಾಗಿ ಹೊರತಾಗಿ ಯಾವ ಶೂದ್ರ ಅನ್ನುವ ವಿಷಯದಲ್ಲಿ ಇಲ್ಲವೇ ಇಲ್ಲ. ಶ್ರೀಮದಾಚಾರ್ಯರು 12ನೇ ಶತಮಾನದಲ್ಲಿಯೇ ಇದನ್ನು ಘಂಟಾಘೋಷವಾಗಿ ಹೇಳ್ಯಾರ. ನಾಳೆಲ್ಲ ತಪ್ಪು ಕಥೆ ಹೇಳ್ತಾರೆ, ತಪ್ಪು ಮಾಡ್ತಾರೆ ಅಂತ ತಿಳ್ಕೊಂಡು 12 ಅಂದ್ರೆ 800 ವರ್ಷದ ಹಿಂದೆ ಹೇಳಿದ್ದನ್ನೂ ನಾವು ಓದಲಿಲ್ಲ, ಬಿಡಲಿಲ್ಲ. ಏನು ಮಾಡಬೇಕು? ಅದರಿಂದ ಶ್ರೀರಾಮಚಂದ್ರ ಇನ್ನೊಬ್ಬರಿಂದ ಸಂಹಾರ ಮಾಡಲಿಕ್ಕಾಗದೇ ಇರುವಂತಹ ಜಂಘ ಎಂಬ ಅಸುರನ ಸಂಹಾರ ಮಾಡಿದ್ದಾನೆ. ಹೀಗೆ ದೈತ್ಯ ರಾಮಚಂದ್ರ ಮಾಡಿದ. ಮುಂದೆ ಮತ್ತೇನಾಯಿತು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತು.